ಎಂದು ಆನಂದ ನನ್ನೇಸು ನೀಡುವ ಲೋಕದ ಜ್ಯೋತಿಯು ಈ ನಾಮರ ನಿನ್ನೆದೆಗೆ ಯೇಸುವೇ ಸ್ತೋತ್ರ, ನಿಮ್ಮನ್ನೇ ಆರಾಧಿಸ್ತೇವೆ. ಕಳೆದ ವಾರಗಳಿಂದ ನಾನು ಒಂದು ವಿಶೇಷವಾದ ಸರಣಿಯನ್ನು ಹೇಳ್ಕೊಂಡು ಬರ್ತಾ ಇದ್ದೇನೆ. ಅದೇನೆಂದರೆ, ನಾವು ಕ್ರಿಸ್ತನಲ್ಲಿ ಯಾರು, ನಮ್ಮ ಗುರುತಿಸುವಿಕೆ ಏನು ಎಂಬುದಾಗಿ ನಾನು ಹೇಳ್ಕೊಂಡು ಬರ್ತಾ ಇದ್ದೇನೆ. ನಿಮಗೆ ನೆನಪಿರ್ಬೋದು, ಕೆಲವೊಂದು ಮಿಸ್ ಆಗ್ತಾರೆ, ಮತ್ತೆ ಹೋಗಿ ನೋಡಿ. ಇದು ಬಹಳ ಪ್ರಾಮುಖ್ಯವಾದ ವಿಷಯಗಳು. ನಮ್ಮ ಜೀವಿತಗಳನ್ನು ರೂಪಾಂತರ ಪಡಿಸೋದಕ್ಕೆ ಶಕ್ತಿ ಇರತಕ್ಕಂಥ ಸಂದೇಶಗಳು ಇವಾಗಿವೆ. ಇದರ ಸತ್ಯಗಳನ್ನು ನೀವೆಲ್ಲರೂ ಕೂಡ ಅರಿತುಕೊಳ್ಬೇಕೆಂಬುದಾಗಿ ನನ್ನ ಒಂದು ಬಯಕೆ. ನಾವು ಕ್ರಿಸ್ತನಲ್ಲಿ ಯಾರು, ನಾವು ರಕ್ಷಣೆ ಹೊಂದಿದಾಗ ದೇವರು ಮಾಡಿರ್ತಕ್ಕಂಥ ಕಾರ್ಯ ಏನೆಂದರೆ, ಆದಾಮನಲ್ಲಿದ್ದಂಥ ನಮ್ಮನ್ನ ಆತನ ತೆಗೆದು ಕ್ರಿಸ್ತನಲ್ಲಿ ಆತನ ನಮ್ಮನ್ನಿಟ್ಟಿದ್ದಾನೆ. ಹಲ್ಲೆಲೂಯಾ. ನಾವು ಕ್ರಿಸ್ತನಲ್ಲಿ ಇರುವ ಕಾರಣದಿಂದ ಕ್ರಿಸ್ತನದೆಲ್ಲ ಏನಾಗಿದೆಯೋ ಅವೆಲ್ಲವೂ ಕೂಡ ನಮಗೂ ಕೂಡ ಸ್ವಂತವಾಗಿದೆ. ಆಮೇನ್, ಹಲ್ಲೆಲೂಯಾ. ಈ ವಿಷಯಗಳನ್ನ ನಾವು ಅರ್ಥ ಮಾಡ್ಕೊಂಡಾಗ ದೇವರು ನಮ್ಮನ್ನು ಯಾವ ರೀತಿ ಕಾಣ್ತಾ ಇದ್ದಾನೋ ಆ ರೀತಿಯಾಗಿ ನಮ್ಮನ್ನೇ ನಾವು ಕಾಣುವುದಕ್ಕೆ ಸಹಾಯ ಮಾಡುತ್ತೆ. ನಿಮ್ಮನ್ನ ಇವತ್ತು ನೋಡಿದಾಗ ದೇವ್ರು ಯಾವ ರೀತಿ ನೋಡ್ತಾ ಇದ್ದೀರ ಅಂತ ಅನ್ಕೊಳ್ತಾ ಇದ್ದೀರಾ? ನಿಮ್ಮನ್ನು ಪಾಪಿಗಳಾಗಿ ನೋಡ್ತಾ ಇದ್ದಾನ? ದುಷ್ಟರನ್ನಾಗಿ ನೋಡ್ತಾ ಇದ್ದಾನ? ದಿಕ್ಕಿಲ್ಲದವರಾಗಿ ನಿಮ್ಮನ್ನು ನೋಡ್ತಾ ಇದ್ದಾನ? ಬಲಹೀನರಾಗಿ ನಿಮ್ಮನ್ನು ನೋಡ್ತಾ ಇದ್ದಾನ? ಯಾವ ರೀತಿ ದೇವ್ರು ನಿಮ್ಮನ್ನು ನೋಡ್ತಾ ಇದ್ದಾನೆ ಅದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಅದು ಈ ವಿಷಯಗಳು ನಾವು ಯೋಚನೆ ಮಾಡುವಂಥ ರೀತಿ ಅದು ಬದಲಾವಣೆ ಆಗುವಂತೆ ಮಾಡಬೇಕು. ನಮ್ಮನ್ನೇ ನಾವು ನೋಡಿಕೊಳ್ಳುವಂಥ ರೀತಿಯಲ್ಲಿ ಬದಲಾವಣೆ ಮಾಡ್ಕೊಳ್ಬೇಕು. ನಾವು ಇತರನ್ನ ನೋಡುವಂಥದ್ದು ನಾವು ಬದಲಾವಣೆ ಹೊಂದ್ಕೊಳ್ಬೇಕು. ಆ ರೀತಿ ಈ ವಿಷಯನ ಅರ್ಥ ಮಾಡ್ಕೊಂಡ್ರೆ ಅದು ಸಹಾಯ ಮಾಡುತ್ತೆ. ಇಲ್ಲಿವರೆಗೂ ಕೆಲವು ವಿಷಯ ಹೇಳ್ಕೊಂಡ್ ಬಂದಿದ್ದೇನೆ. ಕ್ರಿಸ್ತನಲ್ಲಿ ನಾವು ಯಾರಾಗಿದ್ದೇವೆ? ನೀತಿವಂತರಾಗಿದ್ದೇವೆ. ಕ್ರಿಸ್ತನಲ್ಲಿ ದೇವರ ಮಕ್ಕಳಾಗಿದ್ದೇವೆ. ಕ್ರಿಸ್ತನಲ್ಲಿ ನಾವು ಹೊಸ ಸೃಷ್ಟಿಯಾಗಿದ್ದೇವೆ. ಇವತ್ತು ಇನ್ನೊಂದು ಕೆಲವು ವಿಷಯಗಳನ್ನು ನಾನು ಹೇಳಕ್ಕೆ ಬಯಸ್ತೇನೆ. ಅದು ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 3-14 ವಚನಗಳು. ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 3-14. ಎಷ್ಟು ಜನ ಬೈಬಲ್ಗಳು ತಂದಿದ್ದೀರಾ? ಎಲ್ಲರ ಹತ್ರ ಬೈಬಲ್ ಇದೆ ಅಲ್ಲ? ಇದ್ರೆ ಒಳ್ಳೇದು. ಇಲ್ಲ ಅಂದ್ರೆ ಎಲ್ಲರೂ ಕೂಡ ಸ್ಕ್ರೀನ್ ನೋಡಿ ಜೋರಾಗಿ ಓದೋಣ. ಸುಮಾರು 11 ವಾಕ್ಯಗಳಿವೆ. ಜೋರಾಗಿ ಬಾಯಿ ತೆಗೆದು ಓದೋಣ. ಆಗ ದೇವರ ವಾಕ್ಯ ಏನಂದ್ರೆ ನಮ್ಗೆ ಅರ್ಥ ಆಗುತ್ತೆ. ಎಲ್ಲರೂ ಕೂಡ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವ ಆತನಿಗೆ ಸ್ತೋತ್ರವಾಗಲಿ. ಆತನು ಪರಲೋಕದಲ್ಲಿನ ಸಕಲ ಆತ್ಮಿಕ ಆಶೀರ್ವಾದಗಳನ್ನು ನಮಗೆ ಕ್ರಿಸ್ತನಲ್ಲಿ ಅನುಗ್ರಹಿಸಿದ್ದಾನೆ. ನಾವು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ಜಗತ್ತು ಸೃಷ್ಟಿಯಾಗುವುದಕ್ಕಿಂತ ಮೊದಲೇ ದೇವರು ಕ್ರಿಸ್ತನಲ್ಲಿ ನಮ್ಮನ್ನು ಆರಿಸಿಕೊಂಡನು. ದೇವರು ತನ್ನ ದಯಾಪೂರ್ವಕವಾದ ಚಿತ್ತಕ್ಕನುಸಾರವಾಗಿ ಯೇಸು ಕ್ರಿಸ್ತನ ಮೂಲಕ ನಮ್ಮನ್ನು ತನ್ನ ಮಕ್ಕಳಾಗಿ ಅಂಗೀಕರಿಸಲು ಪ್ರೀತಿಯಿಂದ ಮೊದಲೇ ಸಂಕಲ್ಪ ಮಾಡಿದನು. ತನ್ನ ಪ್ರಿಯನಲ್ಲಿಯೇ ನಮಗೆ ಉಚಿತವಾಗಿ ಅನುಗ್ರಹಿಸಿರುವ ತನ್ನ ಮಹಿಮೆಯುಳ್ಳ ಕೃಪೆಯ ಸ್ತುತಿಗಾಗಿ ಇದೆಲ್ಲವನ್ನೂ ಮಾಡಿದನು. ಯೇಸು ಕ್ರಿಸ್ತನು ನಮಗೋಸ್ಕರ ಸುರಿಸಿದ ರಕ್ತದ ಮೂಲಕ ನಮಗೆ ಆತನ ಕೃಪೆಯ ಐಶ್ವರ್ಯಕ್ಕನುಸಾರವಾಗಿ ಪಾಪ ಕ್ಷಮಾಪಣೆ ಎಂಬ ವಿಮೋಚನೆಯು ಉಂಟಾಯಿತು. ಈ ಕೃಪೆಯನ್ನು ಆತನ ಎಲ್ಲ ಜ್ಞಾನ ವಿವೇಕಗಳೊಂದಿಗೆ ನಮಗೆ ಹೇರಳವಾಗಿ ಸುರಿಸಿದ್ದಾನೆ. ದೇವರು ಆತನಲ್ಲಿ ಮೊದಲೇ ನಿರ್ಣಯಿಸಿಕೊಂಡ ಕೃಪೆಯುಳ್ಳ ಸಂಕಲ್ಪದ ಪ್ರಕಾರ ತನ್ನ ಚಿತ್ತದ ರಹಸ್ಯವನ್ನು ನಮಗೆ ತಿಳಿಯಪಡಿಸಿದ್ದಾನೆ. ಕಾಲವು ಪರಿಪೂರ್ಣವಾದಾಗ ಆತನು ಭೂ ಪರಲೋಕಗಳಲ್ಲಿರುವ ಸಮಸ್ತವನ್ನು ಕ್ರಿಸ್ತನಲ್ಲಿ ಒಂದುಗೂಡಿಸುವುದೇ ಆ ಸಂಕಲ್ಪವಾಗಿತ್ತು. ಇದಲ್ಲದೆ ತನ್ನ ಚಿತ್ತದ ಉದ್ದೇಶಕ್ಕನುಸಾರವಾಗಿ ಎಲ್ಲಾ ಕಾರ್ಯಗಳನ್ನು ನಡೆಸುವಾತನು ತನ್ನ ಸಂಕಲ್ಪದ ಪ್ರಕಾರ ಮೊದಲೇ ನೇಮಿಸಲ್ಪಟ್ಟವರಾದ ನಮ್ಮನ್ನು ಕ್ರಿಸ್ತನಲ್ಲಿ ತನ್ನ ಸ್ವಕೀಯ ಜನರನ್ನಾಗಿ ಆರಿಸಿಕೊಂಡನು. ಕ್ರಿಸ್ತನಲ್ಲಿ ಮೊಟ್ಟ ಮೊದಲು ನಿರೀಕ್ಷೆನಿಟ್ಟ ನಾವು ಆತನ ಮಹಿಮೆಯನ್ನು ಸ್ತುತಿಸುವವರಾಗಿರಬೇಕೆಂದು ಹೀಗೆ ಮಾಡಿದನು. ನೀವು ಸಹ ನಿಮ್ಮ ರಕ್ಷಣಾ ಸುವಾರ್ತೆಯ ಸತ್ಯವಾಕ್ಯವನ್ನು ಕೇಳಿ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನಿಂದ ಮುದ್ರೆಯನ್ನು ಹೊಂದಿದ್ದೀರಿ. ದೇವರು ತನ್ನ ಸ್ವಕೀಯ ಜನರಿಗೆ
ವಿಮೋಚನೆ ಉಂಟಾಗುತ್ತದೆ ಎಂಬುದಕ್ಕೆ ಪವಿತ್ರಾತ್ಮನು ನಮ್ಮ ಬಾಧ್ಯತೆಗೆ ಸಂಚಕಾರವಾಗಿದ್ದಾನೆ. ಈ ಕಾರಣ ದೇವರಿಗೆ ಮಹಿಮೆ ಸಲ್ಲಿಸೋಣ. ಹಲ್ಲೆಲೂಯಾ. ಹೇಗನ್ನಿಸ್ತು? ಇದು ಗ್ರೀಕ್ ಭಾಷೆಯಲ್ಲಿ ಈ 11 ವಾಕ್ಯ ಕೂಡ ಒಂದೇ ಸೆಂಟೆನ್ಸ್, ಯಾವುದೇ ಫುಲ್ ಸ್ಟಾಪ್ ಇಲ್ಲ, ಯಾವುದೇ ಕಾಮ ಇಲ್ಲ. ನಮ್ಮ ಒಂದು ಭಾಷೆಯಲ್ಲಿ ಫುಲ್ ಸ್ಟಾಪ್ ಕಾಮ ಇದೆ. ಅಂದ್ರೆ ಪೌಲನು ಎಫೆಸದವರಿಗೆ ಪತ್ರಿಕೆಯನ್ನು ಬರಿತಾ ಇದ್ದಾನೆ. ಆತನು ಎಲ್ಲಿದ್ದಾನೆ ಗೊತ್ತಾ? ಇದು ಬರಿಬೇಕಂದ್ರೆ ರೋಮಾ ದೇಶದಲ್ಲಿ ಸೆರೆಮನೆ ಒಳಗಿಂದ ಈ ಪತ್ರವನ್ನ ಎಫೆಸದಲ್ಲಿರುವ ವಿಶ್ವಾಸಿಗಳಿಗೆ ಬರಿತಾ ಇದ್ದಾನೆ. ಆತನ ಈ ಪತ್ರವನ್ನ ಬರಿಬೇಕಂದ್ರೆ ಅವ್ರಿಗೇನೋ ಕೆಲವು ವಿಷಯಗಳ ತಿಳಿಸ್ಬೇಕಂತ ಈ ಪತ್ರವನ್ನ ಬರೆಯೋದಕ್ಕೆ ಪ್ರಾರಂಭಿಸ್ತಾ ಇದ್ದಾನೆ. ಈ ಪತ್ರವನ್ನ ಬರೆಯಕ್ಕೆ ಪ್ರಾರಂಭಿಸಿದಾಗ, ದೇವರನ್ನ ಸ್ತುತಿಸೋದಕ್ಕೆ ಪ್ರಾರಂಭಿಸುವಾಗ ಅದನ್ನ ಕಂಟ್ರೋಲೇ ಮಾಡ್ಕೊಳಕ್ ಆಗ್ತಾ ಇಲ್ಲ. ದೇವರಿಗೆ ಸ್ತೋತ್ರಗಳು ಹರಿದು ಬರ್ತಾ ಇದೆ. ಅನೇಕರಿಗೆ ದೇವರ ಸ್ತೋತ್ರ ಹೇಳಕ್ಕೆ ತುಂಬಾ ಕಷ್ಟ. ದೇವರ ಪ್ರೀತಿಯನ್ನ ನೀವು ಅನುಭವಿಸಿರುವುದಾದರೆ, ದೇವರ ಜ್ಞಾನವನ್ನ ನೀವು ಹೊಂದಿಕೊಂಡಿರುವುದಾದರೆ, ದೇವರ ಒಳ್ಳೆತನವನ್ನ ನೀವು ರುಚಿಸಿ ನೋಡುವುದಾದರೆ, ನಿಮ್ಮ ಸ್ತುತಿಯನ್ನ ನೀವು ಕಂಟ್ರೋಲ್ ಮಾಡಕ್ಕೆ ಆಗಲ್ಲ. 2-3 ಮಾತುಗಳಲ್ಲಿ ಆಗಲ್ಲ. ಎಷ್ಟು ಬರೆದಿದ್ದಾರೆ ನೋಡಿ. ಆದರೆ ಕೆಲವು ವಿಷಯಗಳು ಈ ಒಂದು ಅಧ್ಯಾಯದಲ್ಲಿ ನೀವು ಗಮನಿಸಬೇಕಾಗಿದೆ. ಆಕ್ಚುಲಿ ಕನ್ನಡದಲ್ಲಿ ನಾನು ಕೌಂಟ್ ಮಾಡಿಲ್ಲ. ಇಂಗ್ಲಿಷಲ್ಲಿ ಇನ್ ಕ್ರೈಸ್ಟ್ ಅಂದ್ರೆ ಕ್ರಿಸ್ತನಲ್ಲಿ ಅಥವಾ ಆತನಲ್ಲಿ ಅನ್ನೋ ಒಂದು ಪದ ಬಹಳ ಇಂಪಾರ್ಟೆಂಟ್. ಈ ಪತ್ರಿಕೆಯಲ್ಲಿ, ಒಂದೇ ಪತ್ರಿಕೆಯಲ್ಲಿ ಪೌಲನು ಆ ಪದವನ್ನು ಸುಮಾರು 36 ಸಾರಿ ಬಳಸಿದ್ದಾನೆ. ಇನ್ ಕ್ರೈಸ್ಟ್, ಕ್ರಿಸ್ತನಲ್ಲಿ ಅನ್ನೋ ಪದವನ್ನ ಸುಮಾರು 36 ಸಾರಿ ಅದನ್ನ ಬಳಸಿದ್ದಾನೆ. ಈ 11 ವಚನದಲ್ಲಿ 11 ಸಾರಿ ಅದನ್ನ ಕ್ರಿಸ್ತನಲ್ಲಿ ಎಂಬ ಪದವನ್ನ ಆತನು ಉಪಯೋಗಿಸಿದ್ದಾನೆ. ಅದರಿಂದ ನಮಗೆ ಅರ್ಥ ಆಗ್ಬೇಕಾಗಿರೋ ಮಾತೇನಂದ್ರೆ, ಕ್ರಿಸ್ತನಲ್ಲಿ ಅನ್ನೋ ಪದ ಎಷ್ಟು ಇಂಪಾರ್ಟೆಂಟ್ ಅಂತ. ಹಲ್ಲೆಲೂಯಾ. ನಮ್ಮ ಮನಸ್ಸುಗಳ ಪ್ರಕಟಣೆ ಹೊಂದ್ಕೊಳ್ಬೇಕು. ಇದೆಲ್ಲ ವಿವರಿಸಿದ ಮೇಲೆ ಪೌಲನ ಮುಂದೆ ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ಅಪ್ಪ ಕ್ರಿಸ್ತನಲ್ಲಿ ನಾವು ಯಾರಾಗಿದ್ದೇವೆ ಅನ್ನೋ ಪ್ರಕಟಣೆಯನ್ನ ಸಭೆ ಹೊಂದಿಕೊಳ್ಳಿದೆ ಎಂಬುದಾಗಿ ಪೌಲನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ನಾವೆಲ್ಲರೂ ಕೂಡ ಕ್ರಿಸ್ತನಲ್ಲಿ ನಾವು ಯಾರಾಗಿದ್ದೇವೆ ಎಂಬ ಪ್ರಕಟಣೆಯನ್ನು ಹೊಂದಿಕೊಳ್ಬೇಕಾಗಿದೆ. ಯೇಸು ಎಂಬ ಪದವನ್ನ ಈ 14 ವಚನದಲ್ಲಿ, ಮೊದಲನೇ ವಚನದಿಂದ 14 ವಚನಗಳಲ್ಲಿ ಸುಮಾರು 14 ಸಾರಿ ಪೌಲನನ್ನು ಬಳಸಿದ್ದಾನೆ. ಈ ತ್ರಿಯೇಕ ದೇವರ 3 ಹೆಸರುಗಳು ಕೂಡ ಅದರಲ್ಲಿ ಮೆನ್ಷನ್ ಆಗಿದೆ. ತಂದೆಯಾದ ದೇವರು, ಕರ್ತನಾದ ಯೇಸು ಕ್ರಿಸ್ತನು, ಪವಿತ್ರಾತ್ಮನು. ಈ ಮೂರ ವ್ಯಕ್ತಿಗಳ ಕೂಡ ಈ ಒಂದು ಅಧ್ಯಾಯದಲ್ಲಿ ನಾವು ಗಮನಿಸೋದಕ್ಕೆ ಸಾಧ್ಯ. ನಾವೊಂದು ಅರ್ಥ ಮಾಡ್ಕೊಳ್ಬೇಕಾಗಿದೆ, ನಮಗೆ ಆಶೀರ್ವಾದಗಳೆಲ್ಲ ಎಲ್ಲಿಂದ ಬರ್ತವೆ ಎಂಬುದಾಗಿ. ಅದಕ್ಕೆ ಮೂಲಭೂತನಾದ ಕರ್ತನ ಯಾರು? ದೇವರು, ತಂದೆಯಾದ ದೇವರು. ಯಾರ ಮುಖಾಂತರ ಕೊಡಲ್ಪಟ್ಟಿದೆ? ಅದು ಯೇಸು ಕ್ರಿಸ್ತನ ಮುಖಾಂತರ. ನಮ್ಮ ಜೀವಿತಗಳಿಗೆ ಈ ಆಶೀರ್ವಾದನ ತರುವಂಥವ್ರು ಯಾರು? ಪವಿತ್ರಾತ್ಮನಾಗಿದ್ದಾನೆ. ಹಲ್ಲೆಲೂಯಾ. ನಾವು ಆರಾಧಿಸುವಂಥ ದೇವರು ತ್ರಯೇಕವಾದ ದೇವರು, ತಂದೆಯಾದ ದೇವರು, ಕರ್ತನಾದ ಯೇಸು ಕ್ರಿಸ್ತನು, ಪವಿತ್ರಾತ್ಮನು. ಈ 3 ಪಾತ್ರಗಳು ಬಹಳ ಇಂಪಾರ್ಟೆಂಟ್ ನಮ್ಮ ಜೀವನದಲ್ಲಿ. ಇವತ್ತು ಪವಿತ್ರಾತ್ಮನು ಈ ಆಶೀರ್ವಾದಗಳನ್ನ ನಮ್ಮ ಜೀವಿತಕ್ಕೆ ತರುವಂತವನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಫುಲ್ ಈ ಅಧ್ಯಾಯದ ಒಂದು ಮೇನ್ ಸಮ್ಮರಿ ಏನಂದ್ರೆ, ಕ್ರಿಸ್ತನಲ್ಲಿ ನಾವು ಆಶೀರ್ವದಿಸಲ್ಪಟ್ಟಿದ್ದೇವೆ. ಹಲ್ಲೆಲೂಯಾ. ಎಷ್ಟು ಜನರಿಗೆ ಸಂತೋಷವಾಗಿದೆ ಕೇಳಕ್ಕಿದು? ಮೊದಲ ಕೆಲವು ವಿಷಯಗಳು ಕೇಳ್ಕೊಂಡು ಬರ್ತಾ ಇದೆ. ಕ್ರಿಸ್ತನಲ್ಲಿ ನಾವು ಹೊಸ ಸೃಷ್ಟಿಯಾಗಿದ್ದೇವೆ, ಕ್ರಿಸ್ತನಲ್ಲಿ ನಾವು ದೇವರ ಮಕ್ಕಳಾಗಿದ್ದೇವೆ, ಕ್ರಿಸ್ತನಲ್ಲಿ ನಾವು ನೀತಿವಂತರಾಗಿದ್ದೇವೆ ಎಂಬುದಾಗಿ ಕಳೆದ ವಾರ ಹೇಳಿದ್ದೆ. ಇವತ್ತು ನಾವೇನು ಹೇಳಕ್ ಬಯಸ್ತಾ ಇದ್ದೀನಿ ಅಂದ್ರೆ, ಕ್ರಿಸ್ತನಲ್ಲಿ ನಾವು ಆಶೀರ್ವದಿಸಲ್ಪಟ್ಟಿದ್ದೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ಜೀವಿತಗಳನ್ನು ನೋಡ್ಕೊಂಡ್ರೆ ಆ ರೀತಿ ಅನ್ಸುತ್ತಾ ನಿಮಗೆ? ಮನೆ ಬಾಡಿಗೆ ಕಟ್ಟಕ್ಕೆ ದುಡ್ಡಿಲ್ಲ ಪಾಸ್ಟ್ರೆ, ನೀವೇನೋ ಆಶೀರ್ವಾದ ಹೊಂದಿದ್ದೀರಾ ಅಂತ ಹೇಳ್ತಾ ಇದ್ದೀರಾ. ಜೋಬು ಖಾಲಿ, ಕೆಲಸ ಇಲ್ಲ, ರೋಗಗಳು, ಇದೆಲ್ಲ ನಮ್ಮ ನಿಜ ಸ್ಥಿತಿ. ಬಟ್ ನೀವೇನು ಹೇಳ್ತಾ ಇದ್ದೀರಾ? ಕ್ರಿಸ್ತನಲ್ಲಿ ನೀವು ಆಶೀರ್ವಲ್ಪಟ್ಟಿದ್ದೀರಾ ಎಂಬುದಾಗಿ ಹೇಳ್ತಾ ಇದ್ದೀರಾ. ಹೆಂಗೆ ಇದನ್ನ ಅರ್ಥ ಮಾಡ್ಕೊಳ್ಳೋದು ಎಂಬ ಪ್ರಶ್ನೆ ಕೇಳ್ತೀರಾ ನೀವು? ನೀವು ಕೇಳಲ್ವಾ? ನಾನು ಕೇಳ್ತೀನಿ. ಒಂದು ಅನೇಕ ಸಾರಿ ಈ ನಿಜವನ್ನ ನಾವು ಮರ್ತು ಬಿಡ್ತೇವೆ. ಪೌಲನು ದೇವರ ಮಕ್ಕಳಿಗೆ ಬರಿತಾ ಇದ್ದಾನೆ, ನೀವೆಲ್ಲರೂ ಕೂಡ ಕ್ರಿಸ್ತನಲ್ಲಿ ಎಲ್ಲ ಆತ್ಮೀಕ ಆಶೀರ್ವಾದಗಳನ್ನ ನೀವು ಹೊಂದ್ಕೊಂಡು ಬಿಟ್ಟಿದ್ದೀರಾ. ಸೊ ನಮ್ಮ ಮೊದಲನೇ ಅರ್ಥ ಮಾಡ್ಕೊಳ್ಬೇಕಾದ ವಿಷಯ ಅಂದ್ರೆ, ನಾನು ಕ್ರಿಸ್ತನಲ್ಲಿ ಎಲ್ಲ ಆತ್ಮೀಕ ಆಶೀರ್ವಾದಗಳಿಂದ ಆಶೀರ್ವಿಸಲ್ಪಟ್ಟಿದ್ದೇನೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಅನೇಕ ಸಾರಿ ನಮ್ಮ ಈಗಿರುವ ಕೊರತೆಗಳು, ಈಗಿರೋ ಅಗತ್ಯಗಳನ್ನ ನೋಡಿ ದೇವರು ಈಗಾಗಲೇ ನಮ್ಮನ್ನ ನಡೆಸಿಕೊಂಡು ಬಂದಿರತಕ್ಕಂಥ ರೀತಿಯನ್ನ ಮರೆತು ಬಿಡ್ತೇವೆ. ಈಗ ಈ ದಿನ ನಿಮ್ಮಲ್ಲಿ ಕೊರತೆಗಳಿರ್ಬೋದು,
ಅಗತ್ಯಗಳಿರಬಹುದು, ಸಂಕಷ್ಟಗಳಿರಬಹುದು, ಸಮಸ್ಯೆಗಳಿರಬಹುದು, ಸೋಲುಗಳಿರಬಹುದು, ನಿಮ್ಮ ಮನಸ್ಸು ಇವುಗಳ ಮೇಲೆ ಕೇಂದ್ರಿತವಾಗಿದ್ದುಕೊಂಡು ದೇವರು ಈಗಾಗಲೇ ಇಷ್ಟು ವರ್ಷಗಳು ನಮ್ಮ ನಡೆಸಿಕೊಂಡು ಬಂದಿರತಕ್ಕಂಥ ರೀತಿಯನ್ನ, ಆಶೀರ್ವಾದಗಳನ್ನ ನಾವು ಮರೆತು ಬಿಡ್ತೇವೆ. ಅದನ್ನ ನಾವು ಮರಿಬಾರ್ದು. ಈಗ ಹೇಳಿ, ಎಷ್ಟು ಜನ ದೇವರು ಆಶೀರ್ವಾದ ಮಾಡಿದ್ದಾರೆ? ಇನ್ನೊಂದು ನಾವೇನು ಅರ್ಥ ಮಾಡ್ಕೊಳ್ಬೇಕಂದ್ರೆ, ಇದು ಭೌತಿಕವಾದ ಸ್ವಾಭಾವಿಕ ಲೋಕಕ್ಕೆ ಸಂಬಂಧಪಟ್ಟಂತ ಆಶೀರ್ವಾದಗಳ ಬಗ್ಗೆ ಇದು ಹೇಳ್ತಾ ಇಲ್ಲ. ಈ ವಾಕ್ಯ ಯಾವುದ್ರ ಬಗ್ಗೆ ಹೇಳ್ತಾ ಇದೆ? ಆತ್ಮೀಕ ಆಶೀರ್ವಾದಗಳು. ಯೇಸು ಕ್ರಿಸ್ತನಲ್ಲಿ ಎಲ್ಲ ಆತ್ಮೀಕ ಆಶೀರ್ವಾದಗಳನ್ನ ನೀವು ಪಡ್ಕೊಂಡಿದ್ದೀರಾ ಎಂಬುದಾಗಿ. ಹಾಲೆಲೂಯ, ಹಾಲೆಲೂಯ. ಎಷ್ಟು ಜನಕ್ಕೆ ಅರ್ಥ ಆಗಿದೆ ಈ ಆತ್ಮಿಕವಾದ ಆಶೀರ್ವಾದಗಳು ಈ ಲೌಕಿಕವಾದ ಆಶೀರ್ವಾದಗಳಿಗಿಂತ ಉನ್ನತವಾದದ್ದು, ದೊಡ್ಡದು, ಶ್ರೇಷ್ಠವಾದದ್ದು ಅಂತ ಎಷ್ಟು ಜನ ನೀವು ಅರ್ಥ ಆಗಿದೆ? ಈ ಲೋಕದಲ್ಲಿ ನೀವು ಏನೇ ಆಶೀರ್ವಾದ ನೀವು ಪಡ್ಕೊಳ್ಳಿ, ಅನೇಕ ಸಾರಿ ಆಶೀರ್ವಾದ ಅಂದ್ರೇನೆ ನಮ್ಮ ಮನಸ್ಸಿಗೆ ಬರೋಂಥದ್ದೇನು? ಮನೆ, ಕಾರು, ಒಡವೆ, ಸೈಟು ಇಷ್ಟೇ ಬರೋದು ನಮ್ಮ ಮನಸ್ಸಿಗೆ. ಬಟ್ ಆಶೀರ್ವಾದ ಅಂದ್ರೆ ಅಷ್ಟೇನಾ? ಇದ್ರೆ ಒಳ್ಳೇದು, ದೇವರ ಕೊಟ್ರೆ ದೇವರಿಗೆ ಸ್ತೋತ್ರ, ಒಳ್ಳೇದು. ಬಟ್ ಈ ಲೌಕಿಕವಾದ ಆಶೀರ್ವಾದಗಳಿಗಿಂತ ದೊಡ್ಡ ಆಶೀರ್ವಾದ ಅಂದ್ರೆ ಆತ್ಮಿಕವಾದ ಆಶೀರ್ವಾದ. ಈ ಅಧ್ಯಾಯ ಪೂರ್ತಿ ಆ ಆತ್ಮಿಕ ಆಶೀರ್ವಾದಗಳು ಏನಂದ್ರೆ ಪೌಲನು ವಿವರಿಸಿದ್ದಾನೆ. ಅದನ್ನ ಕುರಿತು ನಾನು ನಿಮಗೆ ಇರೋ ಸಮಯದಲ್ಲಿ ವಿವರಿಸಲಿಕ್ಕೆ ಬಯಸ್ತೇನೆ. ಮೊದಲು ನಾವು ಅರ್ಥ ಮಾಡ್ಕೊಳ್ಬೇಕು, ನಾವು ಆತ್ಮಿಕ ಆಶೀರ್ವಾದಗಳು ಶ್ರೇಷ್ಠವಾದದ್ದು, ಆತ್ಮಿಕ ಆಶೀರ್ವಾದ ಬಯಸುವಂತವರಾಗಬೇಕು, ಆತ್ಮಿಕವಾದ ಆಶೀರ್ವಾದನ ಅನುಭವಿಸುವಂತರಾಗಬೇಕು, ಆತ್ಮಿಕ ಆಶೀರ್ವಾದದಲ್ಲಿರೋ ಶ್ರೇಷ್ಠತನವನ್ನ ನಾವು ಅರ್ಥ ಮಾಡಿಕೊಳ್ಳುವಂತ ಜನರಾಗಬೇಕು. ಹಾಲೆಲೂಯ. ಈ ಲೋಕದಲ್ಲಿ ಏನೇ ಆಶೀರ್ವಾದ ಇರಲಿ, ಅದಕ್ಕೆಲ್ಲದಕ್ಕಿಂತ ಮಿಗಿಲಾದ ಆಶೀರ್ವಾದ ಯಾವುದು? ಆತ್ಮಿಕವಾದ ಆಶೀರ್ವಾದ. ಯಾಕೆಂದ್ರೆ ಒಂದಿನ ಬರುತ್ತೆ ಈ ಲೋಕದ ಎಲ್ಲ ಆಶೀರ್ವಾದ ಏನೇ ಇರಲಿ ಎಲ್ಲ ಬಿಟ್ಟೋಗ್ಬೇಕು. ಏನು ಕೂಡ ಇಲ್ಲಿಂದ ನಾವು ತಗೊಂಡೋಗಕ್ಕೆ ಸಾಧ್ಯ ಇಲ್ಲ. ಒಂದಿನ ಎಲ್ಲರೂ ಕೂಡ ಹೋಗಲೇಬೇಕು. ಏನು ಹೊತ್ಕೊಂಡು, ಅದಕ್ಕೆ ಹೇಳ್ತಾರಲ್ಲ, ಏನು ಹೊತ್ಕೊಂಡು ಬಂದಿಲ್ಲ, ಏನು ಹೊತ್ಕೊಂಡು ಹೆಂಗ್ ಬಂದುವೋ. ಅದಕ್ಕೆ ನಾವು ಅರ್ಥ ಮಾಡ್ಕೊಳ್ಬೇಕು, ಆತ್ಮಿಕ ಆಶೀರ್ವಾದಗಳು ಶ್ರೇಷ್ಠವಾದ ಆಶೀರ್ವಾದ ಎಂಬುದಾಗಿ. ಒಂದು ಗಂಡ ಹೆಂಡತಿ ಅವರ 30th ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಒಂದು ಆಚರಣೆ ಮಾಡ್ತಾ ಇದ್ರು. 30th ವೆಡ್ಡಿಂಗ್ ಆ್ಯನಿವರ್ಸರಿ, ಅದೇ ದಿನ ಗಂಡೊಂದು 60th ಬರ್ಡೇ ಕೂಡ. ಸೊ ಅದನ್ನು ಸೆಲೆಬ್ರೇಟ್ ಮಾಡ್ಕೊಳ್ಳೋಕ್ಕೆ ಇವ್ರು ವೆಸ್ಟರ್ನ್ ಕಪ್ಪಲ್ ಇವರು. ಅದಕ್ಕೆ ಒಂದು ಬೀಚ್ ಹತ್ರ ಹೋಗ್ತಾರೆ. ನಡ್ಕೊಂಡು ಹೋಗ್ಬೇಕಂದ್ರೆ ಒಂದು ಫೇರಿ ಎದ್ದು ಬರ್ತಾಳೆ. ಕನ್ನಡದಲ್ಲಿ ನೋಡಿದ ಏನಂತ ಪದ ಫೇರಿಯಿಂದ ಮಾಯಾಜಾಲದ ಸ್ತ್ರೀ ಕೇಳಿದ್ರೆ ಕಥೆಗಳಿರ್ತವೆ, ಮಾಯಾಜಾಲದ ಸ್ತ್ರೀ. ಸೊ ಮಾಯಾಜಾಲದ ಸ್ತ್ರೀ ಎದ್ದು ಬರ್ತಾಳೆ ಅಲ್ಲಿಂದ ಆ ಸಮುದ್ರದ ಹತ್ತ. ಸರ್ ಇಬ್ಬರನ್ನ ನೋಡಿ ಹೇಳ್ತಾರೆ, ನಿಮ್ದು 30ನೇ ಒಂದು ವಾರ್ಷಿಕೋತ್ಸವನ ಆಚರಿಸ್ಕೊಳ್ತಾ ಇದ್ದೀರಾ, ನನ್ನಿಂದ ನಿಮ್ಗೆ ಏನಾದ್ರು ಒಂದು ಗಿಫ್ಟ್ ಕೊಡ್ಬೇಕಂತ ನಾನು ಇಷ್ಟಪಡ್ತಾ ಇದ್ದೀನಿ, ಏನ್ ಬೇಕೆಂಬುದಾಗಿ ಮೊದಲು ಲೇಡೀಸ್ ಫಸ್ಟ್ ಅಂತಾರಲ್ಲ, ಅದಕ್ಕೆ ಹೆಂಡ್ತಿನ ಫಸ್ಟ್ ಕೇಳ್ತಾರೆ ಏನ್ ಬೇಕು ನಿಮಗೆ ಅಂತ. ಅದಕ್ಕೆ ಹೆಂಡ್ತಿ ಏನ್ ಹೇಳ್ತಾಳೆ, ನನಗೊಂದು ಆಸೆ ಇದೆ, ಈ ಲೋಕವೆಲ್ಲ ಕೂಡ ಸಂಚಾರ ಮಾಡಿ ಅದೆಲ್ಲ ಒಂದು ಬ್ಯೂಟಿಯನ್ನ ನಾನು ಅನುಭವಿಸ್ಬೇಕು, ಸೊ ಲೋಕ ಎಲ್ಲ ಕೂಡ ನೋಡ್ಬೇಕಂತ ಆಸೆ ನನಗೆ ಅಂತ ಕೇಳ್ತಾಳೆ. ಅದಕ್ಕೆ ಈ ಮಾಯಾಜಾಲದ ಸ್ತ್ರೀ ಏನ್ ಮಾಡ್ತಾಳೆ, ಏನಾಗಿರುತ್ತಲ್ಲ ಮ್ಯಾಜಿಕ್ ಸ್ಟಿಕ್ ತಿರುಗಿಸ್ಬಿಟ್ಟು ತಕ್ಷಣನೇ ಆಕೆ ಮಾಯ ಆಗ್ಬಿಡ್ತಾಳೆ. ಫುಲ್ಲು ಇಂಟರ್ನ್ಯಾಷನಲ್ ಟ್ರಿಪ್ಸ್, ವರ್ಲ್ಡ್ ಟ್ರಿಪ್ಸ್ಗೆ ಹೋಗ್ಬಿಡ್ತಾಳೆ. ಒಬ್ಬನೇ ಇದ್ದಾನೆ ಇಲ್ಲಿ. ಸೊ ಈಗ ಆಕೆ ನನಗೆ ಗೊತ್ತು, ನೀನು ಇವತ್ತು 60ನೇ ಒಂದು ಬರ್ಡೇ ಕೂಡ ನೀನು ಸೆಲೆಬ್ರೇಟ್ ಮಾಡ್ಕೊಳ್ತಾ ಇದೆಯಾ, ನಿನಗೇನು ಗಿಫ್ಟ್ ಕೊಡ್ಲಿ ಅಂತ ಕೇಳ್ತಾನೆ. ಮೆನ್ ವಿಲ್ ಬಿ ಮೆನ್ ಅಂತಾರೆ. ಅದಕ್ಕೆ ಇವನು ಕೇಳ್ತಾನೆ, ನನಗೆ ಆ ಹೆಂಡತಿ ನನಗಿಂತ 30 ವರ್ಷ ಚಿಕ್ಕವಳಾಗಿದ್ದ ಚೆನ್ನಾಗಿರ್ತಿತ್ತು ಎಂಬುದಾಗಿ ಕೇಳ್ತಾನೆ. ಸ್ತ್ರೀ ಒಂಥರ ನೋಡ್ತಾಳೆ, ನೋಡ್ಬಿಟ್ಟು ಹೌದಾ ಅಂದ್ಬಿಟ್ಟು ಮ್ಯಾಜಿಕ್ ಸ್ಟಿಕ್ ತಿರ್ಗಿಸಿದಂಗೆ ಇವನ ವಯಸ್ಸು 9 ವರ್ಷ ಆಗ್ಬಿಡುತ್ತೆ, 90 ವರ್ಷ ಆಗ್ಬಿಡುತ್ತೆ. ಎಲ್ಲ ಟ್ಯೂಬ್ ಲೈಟ್ಗಳು. ಸ್ವಲ್ಪ ನಿಧಾನವಾಗಿ ಅರ್ಥ ಆಯ್ತು. ಸೊ ನೀವೆಲ್ಲ ಕೂಡ ಈ ಗಂಡನಾಗೇನಲ್ಲ, ನೀವು ಏನೇ ಬಯಸಿದ್ರು ಒಳ್ಳೆ ಬಯಕೆಗಳಿರ್ಬೋದು ನಿಮಗೆ, ಓಕೆ. ಬಟ್ ಏನೇ ಬಯಕೆಗಳಿರಲಿ, ಈ ಲೋಕದಲ್ಲಿ ಏನೇ ಆಶೀರ್ವಾದ ನೀವು ಹೊಂದ್ಕೊಂಡ್ರು ಕೂಡ ನಮ್ಮ ಆತ್ಮಿಕವಾದ ಆಶೀರ್ವಾದಗಳಿಗೆ ಇವನ್ನ ಕಂಪೇರ್ ಮಾಡಕ್ಕೆ ಆಗದೇ ಇಲ್ಲ. ಹಾಲೆಲೂಯ. ಪೌಲನ ಮನಸ್ಥಿತಿನ ಅರ್ಥ ಮಾಡ್ಕೊಳ್ಳಿ. ಆತನ ಇರೋದಲ್ಲಿ ಕತ್ತಲೆಯ ಸೆರೆಮನೆಯಲ್ಲಿದ್ದಾನೆ, ಸರಪಳಿಯಿಂದ ಕಟ್ಟಲ್ಪಟ್ಟಿದ್ದಾನೆ. ಆ ಒಂದು ಪರಿಸ್ಥಿತಿಯಲ್ಲಿ ಬರಿತಾ ಇದ್ದಾನೆ, ನಾವು ಕ್ರಿಸ್ತನಲ್ಲಿ ಎಲ್ಲ ಆತ್ಮಿಕ ಆಶೀರ್ವಾದಗಳನ್ನ ಪಡ್ಕೊಂಡಿದ್ದೇವೆ ಎಂಬುದಾಗಿ. 2ನೇ ಕೊರಿಂಥದವರಿಗೆ 4ನೇ ಅಧ್ಯಾಯ 16-17 ಬರಿತಾನೆ, ಈ ಅಲ್ಪ ಉಪದ್ರವವು,
ಈ ನಮಗೆ ದೇವರ ದೊಡ್ಡ ಮಹಿಮೆಯನ್ನ ಅದು ಸಿದ್ಧ ಮಾಡ್ತಾ ಇದೆ ಎಂಬುದಾಗಿ. ಈಗ ನೀವೆಲ್ಲ ಹೇಳಿ, ನಿಮ್ಮ ಜೀವಿತಗಳ ಬಗ್ಗೆ ಏನು ಯೋಚನೆ ಮಾಡ್ತಿದ್ದೀರೋ ಗೊತ್ತಿಲ್ಲ. ಈಗಿರೋ ನೀವು ಪರಿಸ್ಥಿತಿಗಳನ್ನು ಬಗ್ಗೆ ಏನು ಯೋಚನೆ ಮಾಡ್ತಿರೋ ಗೊತ್ತಿಲ್ಲ. ಕೆಲ ಅನ್ಕೊಳ್ತಿರೋದು, ಯಾಕೆ ನಂಗೆ ಇನ್ನೂ ಮದುವೆ ಆಗಿಲ್ಲ, ಯಾಕೆ ಇನ್ನೂ ಮಕ್ಕಳಾಗಿಲ್ಲ, ಯಾಕೆ ಒಳ್ಳೆ ಕೆಲಸ ಸಿಕ್ಕಿಲ್ಲ, ಯಾಕೆ ಸಂಬಳ ಹೆಚ್ಚಾಗ್ತಾ ಇಲ್ಲ, ಯಾಕೆ ಒಳ್ಳೆ ಮನೆ ಸಿಗ್ತಾ ಇಲ್ಲ. ಈ ರೀತಿಯಾದ ಪರಿಸ್ಥಿತಿಗಳೆಲ್ಲ ನೀವು ಇಟ್ಕೊಂಡು ಬಹಳ ಚಿಂತೆಯಿಂದ, ಗಾಬರಿಯಿಂದ, ನೋವಿನಿಂದ ಇರ್ಬೋದು. ಪೌಲನ ಸ್ಥಿತಿಯಲ್ಲಿ ಇದನ್ನು ಯೋಚನೆ ಮಾಡಿ ನೋಡಿ. ಅವನು ಸೆರೆಮನೆಯಲ್ಲಿ ಇದ್ದುಕೊಂಡು ನಾನು ಕ್ರಿಸ್ತನಲ್ಲಿ ಎಲ್ಲ ಆತ್ಮಿಕ ಆಶೀರ್ವಾದಗಳನ್ನ ಪಡ್ಕೊಂಡಿದ್ದೇನೆ ಎಂಬುದಕ್ಕೆ ಹೇಳಕ್ ಸಾಧ್ಯವಾದ್ರೆ ನಾವೆಲ್ಲರೂ ಕೂಡ ತಿಳಕ್ ಸಾಧ್ಯ ಆಗುತ್ತಾ? ಹೇಳಿ, ಪಕ್ಕದಲ್ಲಿ ಹೇಳಿ ನೋಡಿ, ನಾನು ಕ್ರಿಸ್ತನಲ್ಲಿ ಆಶೀರ್ವಿಸಲ್ಪಟ್ಟಿದ್ದೇನೆ ಎಂಬುದಾಗಿ ಹೇಳಿ. ಇನ್ನೊಬ್ರು ನೋಡಿ ಹೇಳಿ, ಕ್ರಿಸ್ತನಲ್ಲಿ ನೀವು ಆಶೀರ್ವಿಸಲ್ಪಟ್ಟಿದ್ದೀರಾ ಎಂಬುದಾಗಿ. ಹಾಲೆಲೂಯ. ಬೆಳಗ್ಗೆ ಎದ್ದು ಎಲ್ಲ ಹೇಳ್ಬೇಕಾದ್ರೆ ಮೊದಲನೇ ಮಾತೇನು ವಾರ ಎಲ್ಲ, ನಾನು ಕ್ರಿಸ್ತನಲ್ಲಿ ಆಶೀರ್ವಿಸಲ್ಪಟ್ಟಿದ್ದೇನೆ. ನಾವು ಆಶೀರ್ವಿಸಲ್ಪಟ್ಟ ಜನರಾಗಿದ್ದೇವೆ. ಜೋರ ಚಪ್ಪಲಿ ತಟ್ಟುತ್ತಾ ದೇವರ ನಾಮವನ್ನ ನಾವು ಮಹಿಮೆ ಪಡಿಸುವಂತರಾಗೋಣ. ಹಾಲೆಲೂಯ. ನಮ್ಮ ದೇವರು ಆಶೀರ್ವಿಸುವಂತ ದೇವರು. ಆದಿಕಾಂಡ 1ನೇ ಅಧ್ಯಾಯದಲ್ಲಿ ಇಡೀ ಭೂಲೋಕವನ್ನ ಕೇವಲ ಬಾಯಿ ಮಾತಿನಿಂದ ಅದನ್ನು ಸೃಷ್ಟಿ ಮಾಡಿದ ನಿಮ್ಮೆಲ್ಲರೂ ಕೂಡ ತಿಳಿದಿದೆ. ಆದಾಮ ಅವಳನ್ನ ಸೃಷ್ಟಿ ಮಾಡಿದ ತಕ್ಷಣ ಆತ ಮಾಡಿದ ಮೊದಲನೇ ಕಾರ್ಯ ಏನು? ಅವ್ರನ್ನ ಆಶೀರ್ವದಿಸ್ತಾ ಇದ್ದಾನೆ. ಆದಿಕಾಂಡ 1ನೇ ಅಧ್ಯಾಯ 28ನೇ ಅಧ್ಯಾಯದಲ್ಲಿ ದೇವರು ತನ್ನ ಮಕ್ಕಳಿಗೆ ನೀಡಿದ ಮೊದಲನೇ ಕಾರ್ಯ ಏನಂದ್ರೆ ಅವ್ರನ್ನ ಆಶೀರ್ವದಿಸ್ತಾ ಇದ್ದಾನೆ. ಅವ್ರ ಆಶೀರ್ವಾದಕ್ಕೋಸ್ಕರ ಪ್ರಾರ್ಥನೆ ಮಾಡಲಿಲ್ಲ, ಆಶೀರ್ವಾದಕ್ಕೋಸ್ಕರ ಉಪವಾಸ ಮಾಡಲಿಲ್ಲ, ಆಶೀರ್ವಾದಕ್ಕೋಸ್ಕರ ಕಾಣಿಕೆ ಕೊಡಲಿಲ್ಲ, ಆಶೀರ್ವಾದಕ್ಕೋಸ್ಕರ ಸಭೆಗೆ ಬರಲಿಲ್ಲ, ಆ ದೇವರ ಕೇಳ್ಕೋಬೇಕು ಕೂಡ ಆಗಿಲ್ಲ. ಇಟ್ ಈಸ್ ಇನ್ ಗಾಡ್ಸ್ ನೇಚರ್ ಟು ಬ್ಲೆಸ್ ಇಸ್ ಪೀಪಲ್. ತನ್ನ ಮಕ್ಕಳನ್ನ ಆಶೀರ್ವಿಸುವ ಒಬ್ಬ ತಂದೆ ತಾಯಂದಿರಿಗೆ ತಮ್ಮ ಮಕ್ಕಳಿಗೆ ಒಳ್ಳೆಯದನ್ನು ಕೊಡಬೇಕೆಂಬ ಬಯಕೆ ಎಷ್ಟಾಗಿರುತ್ತೋ, ಅನೇಕ ಸಾರಿ ತಮ್ಮ ಸಾಮರ್ಥ್ಯಕ್ಕೆ ಮೀರಿ ಸಾಲನೋ ಪಾಲೋ ಮಾಡಿ ತಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು, ಚೆನ್ನಾಗಿರ್ಬೇಕೆಂಬುದಾಗಿ ಬಯಸುವಾಗ ನಮ್ಮ ಪರಲೋಕದ ದೇವರು ನಮ್ಮನ್ನು ಕುರಿತು ಎಷ್ಟು ಒಳ್ಳೆಯ ಹೃದಯವನ್ನು ಹೊಂದಿಕೊಂಡಿದೆ ಎಂಬುದಾಗಿ ಒಂದು ಸಾರಿ ಯೋಚನೆ ಮಾಡಿ ನೋಡಿ. ವಿ ಡೋಂಟ್ ಹ್ಯಾವ್ ಟು ಪ್ರೇ ಫಾರ್ ಬ್ಲೆಸ್ಸಿಂಗ್ಸ್. ನೀವು ನಿಜವಾಗ್ಲೂ ಆತ್ಮೀಯ ಜೀವನ ಅರ್ಥ ಮಾಡ್ಕೊಂಡ್ರೆ, ತಂದೆಯ ಹೃದಯವನ್ನು ನೀವು ಅರ್ಥ ಮಾಡ್ಕೊಂಡ್ರೆ, ನಿಮ್ಮ ಪ್ರಾರ್ಥನೆಗಳು ಆಶೀರ್ವಾದ ಮಾಡೋದನ್ನ ಬಿಟ್ಬಿಡ್ತೀರ ನೀವು. ನಾವು ಆತನ ಆರಾಧಿಸುತ್ತಾ, ಆತನ ಸ್ತುತಿಸುತ್ತಾ, ಆತನ ಒಳ್ಳೆತನವನ್ನು ಅರ್ಥ ಮಾಡಿಕೊಳ್ಳುತ್ತಾ ಆತನ ಚಿತ್ತವನ್ನು ಮಾಡೋ ಮಕ್ಕಳಾಗ್ತಾ ಇದ್ರೆ ಆಶೀರ್ವಾದಗಳು ನಮ್ಮ ಬೆನ್ನಡ್ತವೆ. ನಾವು ಅದರ ಬೆನ್ನಟ್ಟಬೇಕಾಗಿಲ್ಲ. ಹಾಲೆಲೂಯಾ. ಮೆನಿ ಟೈಮ್ಸ್ ಅವರ್ ಫೋಕಸ್ ಇಸ್ ರಾಂಗ್. ನಮ್ಮ ಒಂದು ಫೋಕಸ್ ರಾಂಗ್ ಆಗಿದೆ. ಅರ್ಥ ಮಾಡ್ಕೊಂಡ ದೇವರ ಹೃದಯ ತನ್ನ ಮಕ್ಕಳನ್ನ ಆಶೀರ್ವಾದ ಮಾಡುವಂಥದ್ದು. ಬೇರೆ ಬೇರೆ ಧರ್ಮಗಳಲ್ಲಿ, ಲೋಕದ ಎಲ್ಲಾ ಧರ್ಮಗಳಲ್ಲಿ ದೇವರು ನಿಮ್ಗೇನು ಒಳ್ಳೇದು ಮಾಡ್ಬೇಕಂದ್ರೆ ಅವರೆಲ್ಲರೂ ಕೂಡ ನೀವೇನು ಮಾಡ್ಬೇಕು? ಫಸ್ಟ್ ಪ್ರಾರ್ಥನೆ ಮಾಡಬೇಕು, ಉಪವಾಸ ಮಾಡಬೇಕು, ಪೂಜೆ ಮಾಡಬೇಕು, ಹೋಮ ಮಾಡಬೇಕು, ಕಾಣಿಕೆ ಕೊಡಬೇಕು, ಏನನ್ನೋ ಮಾಡಬೇಕು. ಇನ್ನು ಏನಂತಾರೆ, ಪಿಲಿಗ್ರಿಮೇಜ್ ಏನಂತಾರೆ ಅದನ್ನ ಕನ್ನಡದಲ್ಲಿ, ಪುಣ್ಯ ಸ್ಥಳಗಳಿಗೆ ಹೋಗ್ಬೇಕು, ಪುಣ್ಯ ಕಾರ್ಯಗಳನ್ನ ಮಾಡಬೇಕು, ಬಡವರಿಗೆ ಇದು ಮಾಡಬೇಕು, ಅದು ಇದು. ಈ ಇಡೀ ಧರ್ಮಗಳು ಏನನ್ನೋ ಹೇಳ್ತವೆ. ನೀವು ದೇವರನ್ನ ಮೆಚ್ಚಿಸ್ಬೇಕು, ನೀವು ಆಶೀರ್ವಾದ ಪಡ್ಕೊಳ್ಬೇಕಂದ್ರೆ ಮೊದಲು ನೀವೇನ್ ಮಾಡ್ಬೇಕು? ದೇವರನ್ನ ಮೆಚ್ಚಿಸ್ಬೇಕು. ಪ್ರಿಯರೇ, ನಾವು ಆರಾಧಿಸುವಂತ ದೇವರು ಆ ರೀತಿಯಾದ ದೇವರಲ್ಲ. ಆತನ ವಿಭಿನ್ನವಾದ ದೇವರು, ಪ್ರತ್ಯೇಕವಾದ ದೇವರು, ಆತನ ತಂದೆಯಾದ ದೇವರಾಗಿದ್ದಾನೆ. ನಾವು ಏನು ಮಾಡಬೇಕಾಗಿಲ್ಲ. ಆತನ ಮಕ್ಕಳಾಗಿರುವ ಕಾರಣದಿಂದ ದೇವರು ನಮ್ಮನ್ನು ಆಶೀರ್ವಿಸುವಂತ ದೇವರು. ಅಂತ ಒಳ್ಳೆಯ ಹೃದಯವನ್ನ ಹೊಂದಿಕೊಂಡಿರತಕ್ಕಂಥ ದೇವರು ನಮ್ಮ ದೇವರಾಗಿದ್ದಾನೆ. ಆ ಹೃದಯವನ್ನ ನಾವು ಅರ್ಥ ಮಾಡ್ಕೊಂಡಾಗ ನಾವು ಯಾವ ಚಿಂತೆಯಲ್ಲಿ, ಭಯದಲ್ಲಿ, ಗಾಬರಿ ಇರೋದಿಲ್ಲ. ನಾನು ದೇವರ ಮಗನು, ದೇವರನ್ನ ಆಶೀರ್ವಾದ ಮಾಡಕ್ಕೆ ಬಯಸ್ತಾ ಇದ್ದಾನೆ ಎಂಬುದಾಗಿ ಸಂಬಂಧದಲ್ಲಿ ನಾವು ನೆಲೆಗೊಂಡಿರುವಾಗ ಎಲ್ಲ ಒಂದು ಆಶೀರ್ವಾದನ ಖಂಡಿತವಾಗಿಯೂ ನಾವು ಅನುಭವಿಸ್ತೇವೆ. ಆಮೇನ್. ಹಾಲೆಲೂಯ. ಏನೇನು ಆಶೀರ್ವಾದಗಳು ಈ ಒಂದು ಓದಿದ ವಾಕ್ಯದಲ್ಲಿ ನೋಡಿದ್ರೆ ಅದು ಹೇಳಕ್ಕೆ ತುಂಬಾ ಇದೆ, ಬಟ್ 10 ನಿಮಿಷನೇ ಇದೆ ನನಗೆ. 3 ಆಶೀರ್ವಾದಗಳನ್ನ ಹೈಲೈಟ್ ಮಾಡ್ತಾನೆ. ಮಿಕ್ಕಿದು ಒಂದೊಂದೇ ಹೇಳ್ಕೊಂಡೋದ್ರೆ ಸಮಯ ಸಾಕೋಗೋದಿಲ್ಲ. ಐ ಬಿಲೀವ್ ಈ 3 ಆಶೀರ್ವಾದಗಳಲ್ಲಿ ಬೇರೆ ಎಲ್ಲ ಆಶೀರ್ವಾದಗಳು ಕೂಡ ಜಾಯಿನ್ ಆಗಿದೆ ಅಂತ. ಓಕೆ, ಮೊದಲನೇದು, ನಾವು ಕ್ರಿಸ್ತನಲ್ಲಿ ಆರಿಸಲ್ಪಟ್ಟಿದ್ದೇವೆ. ಹಾಲೆಲೂಯ. ಇರುವ ಎಲ್ಲ ಇಲ್ಲಿ ಕುಳಿತಿರೋ ಪ್ರತಿಯೊಬ್ಬರು ಕೂಡ ದೇವರಿಂದ ಪ್ರತ್ಯೇಕವಾಗಿ ಆರಿಸಲ್ಪಟ್ಟಂತ ಜನರಾಗಿದ್ದೇವೆ. ವಿ ಆರ್ ಚೋಸನ್ ಇನ್ ಕ್ರೈಸ್ಟ್. ಜನರಿಗೆ ಇದರ ಒಂದು ಮಹತ್ವ ಅರ್ಥ ಆಗಿದೆ. ಈ ಮಹತ್ವ ನಿಮಗೆ ಅರ್ಥ ಆದ್ರೆ ನಿಮ್ಮ ಜೀವಿತವನ್ನ ಬದಲಾಯಿಸ್ಬಿಡುತ್ತೆ. ನಮ್ಮ ಭಾರತ ದೇಶದ ಸುಮಾರು ಕೋಟಿ ಜನರಲ್ಲಿ ಕ್ರಿಕೆಟ್ ಟೀಮ್ಗೆ ಎಷ್ಟು ಜನ ಸೆಲೆಕ್ಟ್ ಆಗ್ತಾರೆ? 11 ಜನ, ಎಕ್ಸ್ಟ್ರಾ ಪ್ಲೇಯರ್ಸ್ ಸೇರಿ 13 ಜನ. ಅವರೆಷ್ಟು ಕಷ್ಟಪಟ್ಟು, ಚಿಕ್ಕ ಮಕ್ಕಳಿಂದ ಕಷ್ಟಪಟ್ಟು ಕ್ರಿಕೆಟ್ ಟೀಮ್ಗೆ ಸೆಲೆಕ್ಟ್ ಆದಾಗ ಅವರ ಯಾವ ರೀತಿ ಹೆಮ್ಮೆ ಪಡ್ತಾರಂತ ಗೊತ್ತಿದೆಯಾ? ಎಷ್ಟು ಹೆಮ್ಮೆ ಇರುತ್ತೆ ಅವರಿಗೆ. ಎಸ್,
ನಮ್ಮ ಭಾರತದ ಇಷ್ಟು ಕೋಟಿ ಕೋಟಿ ಜನರಲ್ಲಿ MLAಗಳು MP ಗಳು ಎಷ್ಟು ಜನ ಸೆಲೆಕ್ಟ್ ಆಗ್ತಾರೆ? ಕೆಲವೊಂದು ನಂಬರೇ. ಅವ್ರು ಯಾವ ರೀತಿ ಸೆಲೆಕ್ಟ್ ಆಗ್ತಾರೆ ಅದನ್ನ ಹೇಳಲ್ಲ ನಾನು, ನಿಮಗೆಲ್ಲ ಗೊತ್ತಿದೆ. ಬಟ್ ಎಲೆಕ್ಟ್ ಆದಾಗ ಅವ್ರು ಎಷ್ಟು ಹೆಮ್ಮೆ ಪಡ್ತಾರಲ್ವಾ? ಓಕೆ, ಈ ಲೋಕದ ಜನರು ಆರಿಸಲ್ಪಟ್ಟಾಗ, ಈ ಲೋಕದ ಕೆಲಸಗಳಿಗೋಸ್ಕರ ಲೋಕದ ಜನರಿಂದ ಆರಿಸಲ್ಪಟ್ಟಾಗ ಅವ್ರಿಗೆ ಅಷ್ಟು ಹೆಮ್ಮೆ ಇರ್ಬೇಕಂದ್ರೆ ಪರಲೋಕದ ದೇವರಿಂದ ಆರಿಸಲ್ಪಟ್ಟಂತ ನಾವು ಎಷ್ಟು ಹೆಮ್ಮೆ ಇರಬೇಕು. ಹಲ್ಲೆಲೂಯಾ. ಅನೇಕ ಸಾರಿ ಅವ್ರ ಜನ ಸರಿಯಾಗಿ ಮಾತಾಡಿಲ್ಲ, ಇವ್ರು ನನ್ನ ಆ ರೀತಿಯಾಗಿ ನೋಡ್ಬಿಟ್ರು, ನಾನು ಹೋದಾಗ ನನಗೇನು ನೋಡೇ ಇಲ್ಲ, ಆ ರೀತಿ ಭಾವನೆ ಇರಲ್ಲ ನಿಮಗೆ. ಯಾವಾಗ ನಾವು ದೇವರಿಂದ ಆರಿಸಲ್ಪಟ್ಟಿದ್ದೇವೆ. ನಮ್ಮ ಜೀವನದಲ್ಲಿ ಅನೇಕ ಸಾರಿ ನಾವು ನಿರಾಕರಿಸಲ್ಪಟ್ಟಿರ್ಬೋದು. ಒಳ್ಳೆ ಶಾಲೆಗಳಿಗೆ ನಾವು ಅಪ್ಲಿಕೇಶನ್ ಹಾಕಿದಾಗ ಚಿಕ್ಕ ಮಕ್ಕಳಿಂದ ನಮಗೆ ಸೀಟ್ ಸಿಗದೆ ಇರ್ಬೋದು, ನಿರಾಕರಿಸಲ್ಪಟ್ಟಿರ್ತೇವೆ. ನಾವು ಬೇಕಾಗಿರೋ ಕಾಲೇಜಲ್ಲಿ ಸೀಟ್ಗೆ ಅಪ್ಲೈ ಮಾಡಿದಾಗ ಕಾಲೇಜಲ್ಲಿ ಸೀಟ್ ಸಿಗದೆ ಇರ್ಬೋದು, ನಿರಾಕರಿಸಲ್ಪಟ್ಟಿರ್ತೇವೆ. ಮದುವೆಗಳಿಗೆ ಆಗ್ಬೇಕಂದ್ರೆ ನಮ್ಮ ಪ್ರಪೋಸಲ್ನ ಅವ್ರು ಅಕ್ಸೆಪ್ಟ್ ಮಾಡದೇ ಇರ್ಬೋದು, ನಿರಾಕರಿಸಲ್ಪಟ್ಟಿರ್ತೇವೆ. ಅಥವಾ ಬೇರೆಯವರೊಟ್ಟಿಗೆ ನಾವು ಸಂಬಂಧವನ್ನ, ಫ್ರೆಂಡ್ಶಿಪ್ನ ಬಯಸುವಾಗ ಆ ಫ್ರೆಂಡ್ಶಿಪ್ ಅವ್ರನ್ನ ಸ್ವೀಕರಿಸದೇ ಇರ್ಬೋದು, ನಾವು ನಿರಾಕರಿಸಲ್ಪಡ್ತೇವೆ. ಕೆಲಸ ಕಾರ್ಯಗಳಲ್ಲಿ, ಕುಟುಂಬಗಳಲ್ಲಿ, ಬೇರೆ ಬೇರೆ ಕಾರ್ಯಗಳಲ್ಲಿ, ಬೇರೆ ಬೇರೆ ಸಮಯಗಳಲ್ಲಿ ನಾವೆಲ್ಲರೂ ಕೂಡ ನಿರಾಕರಣೆಗೆ ಒಳಗಾಗಿರ್ತೇವೆ. ಅದು ನೋವನ್ನು ಉಂಟು ಮಾಡುವಂಥ ವಿಷಯ. ತಿರಸ್ಕಾರ ನಾವು ಹೊಂದಿದಾಗ ಅದು ಬಹಳ ನೋವನ್ನ ಉಂಟು ಮಾಡುತ್ತೆ. ಅದಕ್ಕೆ ಅನೇಕ ಸಾರಿ ಆ ತಿರಸ್ಕಾರದ ಕೈತರದಲ್ಲಿ ನಾವು ಜೀವಿಸ್ತೇವೆ. ಆದ್ರೆ ಯಾವಾಗ ನಾವು ದೇವರಿಂದ ಆರಿಸಲ್ಪಟ್ಟಿದ್ದೇವೆ ಎಂಬ ಒಂದು ಪರಿಜ್ಞಾನದಲ್ಲಿ ನಾವು ಜೀವಿಸ್ತೇವೋ ಆಗ ನಾವು ಸಂತೋಷವಾಗಿ, ನಾವು ಆನಂದದಿಂದ, ಉತ್ಸಾಹದಿಂದ ನಾವು ಜೀವಿಸೋದಕ್ಕೆ ಸಾಧ್ಯ. ಹಲ್ಲೆಲೂಯಾ. ನಿಮ್ಮನ್ನ ಯಾರು ನಿರಾಕರಿಸಿದ್ದಾರೋ ಅದು ಪ್ರಶ್ನೆ ಅಲ್ಲ, ಬಟ್ ಯಾರು ಸ್ವೀಕರಿಸಿದ್ದಾರೆ ಎಂಬುದಾಗಿ ನೀವು ಅರ್ಥ ಮಾಡ್ಕೊಳ್ಳಿ. ಆತನ ದೃಷ್ಟಿಯಲ್ಲಿ ನೀವು ಅಮೂಲ್ಯರು, ಆತನ ದೃಷ್ಟಿಯಲ್ಲಿ ನೀವು ಬೆಲೆ ಉಳ್ಳವರು, ಆತನ ದೃಷ್ಟಿಯಲ್ಲಿ ನೀವು ಆತನಿಗೆ ಬೇಕಾಗಿರೋರು. ಆತನು ತನ್ನ ಅಂಗೈಯಲ್ಲಿ ನಿಮ್ಮನ್ನ ಚಿತ್ರಿಸಿಕೊಂಡಿದ್ದಾನೆ, ನಿಮ್ಮನ್ನ ಆತನ ಕಣ್ಣಿನ ಗುಡ್ಡೆಯಾಗಿ ಆತನು ಮಾಡ್ಕೊಂಡಿದ್ದಾನೆ. ಆ ಒಂದು ಯೋಚನೆಗಳಲ್ಲಿ, ಆ ಒಂದು ಭಾವನೆಗಳಲ್ಲಿ, ಆ ಒಂದು ನಂಬಿಕೆಯಲ್ಲಿ ಪ್ರತಿದಿನ ನಾವು ಜೀವಿಸುವಾಗ ನಮ್ಮನ್ನು ಯಾರು ತಿರಸ್ಕಾರ ಮಾಡ್ತಾರೋ ಅದರ ಬಗ್ಗೆ ನಮಗೆ ಗಮನ ಇರೋದಿಲ್ಲ. ಹಲ್ಲೆಲೂಯಾ. ದೇವರು ಯಾಕೆ ನಮ್ಮನ್ನು ಆರಿಸ್ಕೊಂಡಿರೋದು? ದೇವರ ವಾಕ್ಯ ನೋಡ್ತೇವೆ, ನಾವು ಪರಿಶುದ್ಧರಾಗಿಯೂ ಹಾಗೂ ನಿಷ್ಕಳಂಕ ಜನರಾಗಿ ನಾವು ಜೀವಿಸಬೇಕೆಂಬುದಾಗಿ. ಹಲ್ಲೆಲೂಯಾ. ಕಳೆದ ವಾರ ನಾವು ನೋಡಿದ್ವಿ ಕ್ರಿಸ್ತನಲ್ಲಿ ದೇವರು ಯಾವ ರೀತಿಯಾಗಿ ನಮ್ಮನ್ನು ನೀತಿವಂತರಾಗಿ ಮಾಡಿದ್ದಾನೆ ಎಂಬುದಾಗಿ. ದೇವರು ಯಾವುದಕ್ಕೋಸ್ಕರ ನಮಗೆ ಕರೆದಿರೋದು? ಪ್ರಿಯರೇ, ಅರ್ಥ ಮಾಡ್ಕೊಳ್ಳಿರಿ. ನಾವೆಲ್ಲರೂ ಕೂಡ ಪರಿಶುದ್ಧವಾಗಿಯೂ ನೀತಿವಂತರಾಗಿಯೂ ನಿಷ್ಕಳಂಕವಾದ ದೋಷವಿಲ್ಲದ ಜನರಾಗಿ ಜೀವಿಸೋದಕ್ಕೋಸ್ಕರ ನಮ್ಮನ್ನು ಕರೆದಿದ್ದಾನೆ. ಅದಷ್ಟು ಸುಲಭನಾ? ಎಲ್ಲಿ ನೋಡಿದ್ರು ಪಾಪ. ನಾವು ಎಲ್ಲೋ ದೂರ ಹೋಗ್ಬೇಕಾಗಿಲ್ಲ, ಎಲ್ಲ ನಮ್ಮ ಕೈಯಲ್ಲಿ ಇಟ್ಕೊಂಡು ತಿರುಗಾಡ್ತೀವಿ ಪಾಪಗಳನ್ನ ಫೋನಲ್ಲಿ. ಓಕೆ, ಎಲ್ಲ ಪಾಪಗಳನ್ನ ಜಯಿಸೋದು ಹೇಗೆ? ಅದಕ್ಕೆ ದೇವರು ಮೊದಲನೇದಾಗಿ ನಮ್ಮನ್ನ ಆತನು ಪರಿಶುದ್ಧ ಮಾಡಿದ್ದಾನೆ, ನೀತಿವಂತರನ್ನಾಗಿ ಮಾಡಿದ್ದಾನೆ, ಪವಿತ್ರಾತ್ಮ ತುಂಬಿಸಿದ್ದಾನೆ, ಹೊಸ ಬಯಕೆಗಳನ್ನ ನೀಡಿದ್ದಾನೆ. ಆ ಒಂದು ಕಾರಣದಿಂದ ನಾವೆಲ್ಲರೂ ಕೂಡ ಪರಿಶುದ್ಧರಾಗಿ, ದೋಷವಿಲ್ಲದ ಜನರಾಗಿ, ನಿಷ್ಕಳಂಕವಾದ ಜನರಾಗಿ ಬಾಳಕ್ಕೆ ಸಾಧ್ಯ. ಆಮೇನ್. ಎಷ್ಟು ಜನ ಒಪ್ಕೊಳ್ತಾರೆ ನಾವು ಪರಿಶುದ್ಧರಾಗಿ ಬಾಳೋದು ಸಾಧ್ಯ ಅಂತ? ಒಪ್ಕೊಳ್ತಾರ ಇಲ್ವಾ? ಅನೇಕ ಸರಿ ಹೇಗಾಗುತ್ತೆ ಪಾಸ್ಟರ್, ಈ ಲೋಕದಲ್ಲಿ ಎಲ್ಲ ಶರೀರದಲ್ಲಿ ಜೀವಿಸ್ತಾ ಇದ್ದೇವೆ, ಇಷ್ಟೊಂದು ಆಶಾ ಭೋಗಗಳು ಹೆಂಗೆ ಜೀವಿಸೋದು? ನೀವು ಆಗಲ್ಲ ಅಂದ್ರೆ ಆಗಲ್ಲ, ಆಗುತ್ತೆ ಅಂದ್ರೆ ದೇವರ ವಾಕ್ಯದ ಆಧಾರದ ಮೇಲೆ, ದೇವರ ಶಕ್ತಿಯ ಅವಲಂಬಿಸಿಕೆಯ ಮೇಲೆ ನನ್ನಿಂದ ನಾನು ಶೋಧನೆಗಳನ್ನ ಜಯಿಸಕ್ಕೆ ಸಾಧ್ಯ, ಪಾಪಗಳನ್ನ ಜಯಿಸಕ್ಕೆ ಸಾಧ್ಯ, ಅನೀತಿಯನ್ನ ಜಯಿಸಕ್ಕೆ ಸಾಧ್ಯ ಎಂಬುದಾಗಿ ಯಾವಾಗ ಅರ್ಥ ಮಾಡ್ಕೊಳ್ತೀರೋ ಆವಾಗ ಅದು ಸಾಧ್ಯ. ಆಗಿಂದಾಗೆ ಬೀಳ್ಬೋದು, ಬಟ್ ವಿ ಹ್ಯಾವ್ ಅ ಲವಿಂಗ್ ಫಾದರ್. ಆತ ನಮ್ಮನ್ನು ಪ್ರೀತಿಸುವಂತ ದೇವರು, ನಮ್ಮನ್ನು ಆತನ ಕಡೆಗೆ ಸೆಳೆದುಕೊಳ್ಳುವಂತ ದೇವರಾಗಿದ್ದಾನೆ. ಆಮೇನ್. ಹಲ್ಲೆಲೂಯಾ. ಸೊ ಮೊದಲನೇದು, ಕ್ರಿಸ್ತನಲ್ಲಿ ನಾವು ಆರಿಸಲ್ಪಟ್ಟಿದ್ದೇವೆ. ಆಮೇನ್. ಎರಡನೇದು, ಮೊದಲನೇ ಆಶೀರ್ವಾದ, ಆತ್ಮಿಕ ಆಶೀರ್ವಾದಗಳು ಯಾವುದು? ನಾವು ದೇವರಿಂದ ಆರಿಸಲ್ಪಟ್ಟಂತ ಜನರಾಗಿದ್ದೇವೆ. ಆಮೇನ್. ಹಲ್ಲೆಲೂಯಾ. ನೀವೆಲ್ಲರೂ ಕೂಡ ದೇವರಿಂದ ಆರಿಸಲ್ಪಟ್ಟವರು. ಇಡೀ ಲೋಕ ಎಷ್ಟೋ ಜನರಿದ್ದಾರೆ. ಈ ಭಾಗ್ಯ ಜನ ಸಿಕ್ಕಿದೆ. ನಿತ್ಯ ಜೀವದ ಭಾಗ್ಯ, ಪರಲೋಕದ ಭಾಗ್ಯ, ದೇವರ ಮಕ್ಕಳಾಗುವ ಭಾಗ್ಯ, ಎಲ್ಲ ಪಾಪಗಳನ್ನ ಕ್ಷಮಿಸಲ್ಪಡುವಂತ ಭಾಗ್ಯ, ಇವುಗಳೆಲ್ಲ ಪಡ್ಕೋಬೇಕಂತ ಎಷ್ಟೋ ಜನರು ಎಷ್ಟೋ ಕಷ್ಟಪಡ್ತಾ ಇದ್ದಾರೆ. ನಾವೆಲ್ಲ ಏನು ಮಾಡಬೇಕಾಗಿಲ್ಲ. ಯೇಸು ಕ್ರಿಸ್ತನಲ್ಲಿ ದೇವರು ಉಚಿತವಾಗಿ ಅವುಗಳೆಲ್ಲ ಕೂಡ ಕೊಟ್ಬಿಟ್ಟಿದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಎರಡನೇದು, ಯೇಸು ಕ್ರಿಸ್ತನಲ್ಲಿ ನಾವು ವಿಮೋಚಿಸಲ್ಪಟ್ಟಿದ್ದೇವೆ. 7 ರಿಂದ 12 ವಾಕ್ಯಗಳನ್ನ ಓದಿ ಅರ್ಥ ಆಗುತ್ತೆ. ದೇವರ ವಾಕ್ಯದಲ್ಲಿ
ಯೇಸು ಕ್ರಿಸ್ತನಲ್ಲಿ ನಾವು ವಿಮೋಚಿಸಲ್ಪಟ್ಟಂತ ಜನರಾಗಿದ್ದೇವೆ. ವಿ ಆರ್ ರಿಡೀಮ್ಡ್ ಇನ್ ಕ್ರೈಸ್ಟ್. ವಿಮೋಚಿಸಲ್ಪಡುವುದಂದ್ರೆ ಏನು? ಅದು ಕ್ರಯ ಕೊಟ್ಟು ಪಡ್ಕೊಳ್ಳುವಂತ ಒಂದು ವಿಷಯ. ಕ್ರಯ ಕೊಟ್ಟು ಬೆಲೆ ಕಟ್ಟಿ ಸಂಪಾದಿಸಿಕೊಂಡು ಅದನ್ನ ಫ್ರೀ ಆಗಿ ಬಿಟ್ಬಿಡುವಂತ ಒಂದು ವಿಷಯ. ಹಲ್ಲೆಲೂಯ. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಒಳ್ಳೆ ಹಳೆಯ ಕಥೆ, ಅದು ಚಿಕ್ಕ ಕಥೆ, ಹಳೆಯ ಕಥೆ ಅದು. ಅದನ್ನ ಅರ್ಥ ಮಾಡ್ಕೊಂಡು ನಿಮ್ಗೆ ಗೊತ್ತಾಗುತ್ತೆ. ಅನೇಕ ಸರಿ ಯೇಸು ಕ್ರಿಸ್ತನ ವಿಮೋಚಕನು ಎಂಬುದಾಗಿ ನಾವು ಆರಾಧನೆ ಮಾಡ್ತೀವಲ್ಲ, ನಾವು ವಿಮೋಚಿಸಲ್ಪಟ್ಟಿದ್ದೇವೆ ಎಂಬುದಾಗಿ ನಾವು ದೇವರ ವಾಕ್ಯದ ಬರೆಯಲ್ಪಟ್ಟಿದೆ. ಅರೆ ವಿಮೋಚನೆ ಅಂದ್ರೆ ಏನು ಅನ್ನೋದಕ್ಕೆ ಒಬ್ಬ ತಂದೆ ಮಗನ ಕಥೆ ಇದು. ಈ ಮಗನ್ಗೆ ಈ ಸಮುದ್ರಗಳು, ಕೆರೆಗಳು ಮತ್ತೆ ಈ ಒಂದು ಬೋಟ್ಸ್, ನಾವೆಗಳಂದ್ರೆ ತುಂಬಾ ಪ್ರೀತಿಯ ತನಗೆ. ಅದಕ್ಕೆ ಒಂದು ದಿನ ಈ ತಂದೆ ಆ ಮಗನಿಗೆ ತನ್ನ ಹುಟ್ಟಿದಬ್ಬ ದಿನದಲ್ಲಿ ಈ ಒಂದು ಬೋಟ್ ಮಾಡೋದಕ್ಕೆ ಏನೆಲ್ಲ ರಾ ಮೆಟೀರಿಯಲ್ಸ್ ಬೇಕೋ ಅವುಗಳನ್ನ ಗಿಫ್ಟ್ ಆಗಿ ಕೊಡ್ತಾನೆ. ಸೊ ಈ ಹುಡುಗನಿಗೆ ಬೋಟ್ಗಳು ಮಾಡೋದಂದ್ರೆ ತುಂಬಾ ಇಷ್ಟ. ಸೊ ಫುಲ್ ಅಟೆನ್ಷನ್ ಅದ್ರ ಮೇಲೆ, ಊಟ ನಿದ್ದೆ ಎಲ್ಲ ಬಿಟ್ಟು ಫುಲ್ ಅದ್ರ ಮೇಲೆ ಫೋಕಸ್ ಮಾಡಿ ಒಂದು ಸುಂದರವಾದ ಬೋಟನ್ನ ಆತನ ತಯಾರು ಮಾಡ್ತಾನೆ. ಅದು ಬಹಳ ದಿನಗಳೇ ಹಿಡಿಯುತ್ತೆ. ಓಕೆ, ಬ್ಯೂಟಿಫುಲ್ ಬೋಟ್ ಆತನ ಮಾಡ್ತಾನೆ. ಆತನ ಮನೆ ಎದುರುಗಡೆನೆ ಒಂದು ಕೆರೆ ಇತ್ತು. ಆ ಕೆರೆ ಮೇಲೆ ಆ ಬೋಟ್ನ ಬಿಡ್ತಾನೆ. ಅದು ಬೋಟ್ ಅದು ಅದ್ರ ಮೇಲೆ ಹೋಗ್ಬೇಕಾದ್ರೆ ಖುಷಿ ತಡ್ಕೊಳಕ್ಕಾಗಲ್ಲ. ನನ್ನ ಬೋಟ್ ಅದು ತುಂಬಾ ಆಟಾಡೋ ಸಾಮಾನುಗಳಿತ್ತು. ಬಟ್ ಇದು ಆತನ ಒಂದು ಫೇವ್ರೇಟ್. ಎಲ್ಲರಿಗೂ ಕೂಡ ತೋರಿಸ್ಕೊಳ್ತಾನೆ, ಯಾರು ಕೂಡ ಮುಟ್ಟಕ್ ಬಿಡೋದಿಲ್ಲ. ಮಲಗ್ಬೇಕಂದ್ರೆ ಅದ್ರ ಜೊತೆಗೆ ಮಲಗ್ತಾನೆ, ಎದೊಳ್ಬೇಕಂದ್ರೆ ಅದ್ರ ಜೊತೆನೆ ಮಲಗ್ತಾನೆ. ಅಷ್ಟು ಪ್ರೀತಿ ಆತನು ಮಾಡಿದ ಬೋಟ್ ಮೇಲೆ. ಸೊ ಒಂದಿನ ಹಿಂಗೆ ಆಟ ಆಡಕ್ಕೆ ಅಂತ ಕೆರೆ ಹತ್ರ ಹೋದಾಗ ಆ ಬೋಟ್ನ ಬಿಟ್ಟಾಗ ದೊಡ್ಡ ಗಾಳಿ ಬಡಿಯುತ್ತೆ, ಜೋರಾಗಿ ಮಳೆ ಬಂದು ಆ ಬೋಟ್ ಒಡ್ಕೊಂಡು ಹೋಗ್ಬಿಡುತ್ತೆ. ಅವಾಗ ಆತನ ಹೃದಯ ಬಹಳ ಒಡೆದಂತಾಗುತ್ತೆ, ತುಂಬಾ ದುಃಖ ಪಡ್ತಾನೆ. ಮನೆಗೆ ಹೋಗಿ ಅಳ್ಕೊಂಡು ಹೇಳ್ತಾನೆ ಅಪ್ಪ ಹತ್ರ, ನಾನು ಇವತ್ತೇನಾಯ್ತು ಗೊತ್ತಾ, ಮಳೆ ಬಂದು ಗಾಳಿ ನನ್ನ ಬೋಟ್ ಹೋಯ್ತು, ಎಲ್ಲೋಯ್ತೋ ಗೊತ್ತಿಲ್ಲ ಅಂತ ನಿದ್ದೆ ಇಲ್ಲದೆ ಊಟ ಮಾಡದೆ ಅಳ್ತಾನೆ ಇರ್ತಾನೆ. ಅವರಪ್ಪ ಎಷ್ಟು ಆತನಿಗೆ ಸಮಾಧಾನ ಮಾಡಕ್ಕೆ ಪ್ರಯತ್ನಿಸ ಕೂಡ ಆತನು ಒಪ್ಕೊಳ್ತಾ ಇಲ್ಲ. ಇನ್ನೊಂದು ತೊಗೊಂಬಂದು ಕೊಡ್ತೀನಿ ಅಂದ್ರೆ ಕೂಡ ಒಪ್ಕೊಳ್ತಾರೆ, ನಂಗೆ ಅದೇ ಬೇಕು, ತುಂಬಾ ಕಷ್ಟಪಟ್ಟು ಮಾಡಿದ್ದು, ತನ್ನ ಹೆಸರೆಲ್ಲ ಬರ್ದಿದ್ದು ಅದ್ರ ಮೇಲೆ, ಪೇಂಟ್ ಎಲ್ಲ ಮಾಡಿದ್ದ ಅದ್ರ ಮೇಲೆ. ಸೊ ಸ್ವಲ್ಪ ದಿನ ಆದ್ಮೇಲೆ ಆತನು ಹಂಗೆ ಲೇಕ್ ಹತ್ರ ಇನ್ನೊಂದು ಅಂಗಡಿಗಳು ಇರ್ತವೆ, ಇನ್ನೊಂದು ಕಡೆ ಇರುತ್ತೆ, ಅದು ಅದರ್ ಸೈಡ್ ಆಫ್ ದ ಲೇಕ್. ಅವರು ಬೇರೆ ಕೆಲ್ಸಕ್ಕಂತ ಹೋಗ್ತಾರೆ. ಹೋಗ್ಬೇಕಂದ್ರೆ ಅಂಗಡಿಯಲ್ಲಿ ಆತನ ಬೋಟ್ ನೋಡ್ತಾನೆ. ಅವನಿಗೆ ಬಹಳ ಖುಷಿ ಆಗುತ್ತೆ. ಅದು ಅಂಗಡಿ ಹತ್ರ ಅದಕ್ಕೆ ಕೇಳ್ತಾನೆ, ಅಲ್ಲಿರೋದು ಅದು ನನ್ನ ಬೋಟು, ನನಗೆ ಕೊಡು ಅಂತ ಕೇಳ್ತಾನೆ. ಅದಕ್ಕೆ ಅಂಗಡಿಯವನು ಹೇಳ್ತಾನೆ, ಇಲ್ಲ ಅದು ನಂದು, ಯಾರೊಬ್ಬ ಹುಡುಗ ಬಂದು ಮಾರ್ದ, ನಾನು ದುಡ್ಡು ಕಟ್ಟು ತೊಗೊಂಡಿದ್ದೀನಿ, ಇದು ನಂದು ಅಂತ ಹೇಳ್ತಾನೆ. ಇಲ್ಲ ಪ್ರೂವ್ ಮಾಡಕ್ಕೆ ಹೇಳ್ತಾನೆ, ನೋಡಿ ಅದು ಈ ಕಲರ್ ನಾನೇ ಹಾಕಿದ್ದು, ನನ್ನ ಹೆಸರು ಕೂಡ ಬರ್ದಿದೆ ಇಲ್ಲಿ ಅಂತ ತೋರಿಸ್ತಾನೆ. ಆದ್ರೂ ಕೂಡ ನಾನು ದುಡ್ಡು ಕೊಟ್ಟು ತೊಗೊಂಡಿದ್ದೇನೆ, ಇದು ನಂದು ಅಂತ ಅಂಗಡಿಯವನು ಹೇಳ್ತಾನೆ. ತುಂಬಾ ದುಃಖ ಆಗಿ ಹುಡುಗ ಏನ್ ಮಾಡ್ತಾನೆ, ಅವ್ರ ಅಪ್ಪ ಹತ್ರ ಹೋಗಿ, ಅಪ್ಪ ನಮ್ಮ ಬೋಟ್ ನೋಡ್ದೆ ಇವತ್ತು, ಅದು ಅಂಗಡಿಯವನು ಕೊಡ್ತಾ ಇಲ್ಲ, ದುಡ್ಡು ಬೇಕು ಅಂತಾನೆ. ಸೊ ಅಪ್ಪ ದುಡ್ಡು ಕೊಡ್ತಾರೆ ಅವನಿಗೆ, ಹೋಗಿ ತೊಗೊಂಬ ಅಂತ. ಸೊ ಹೋಗಿ ಅವ್ನು ದುಡ್ಡು ಕೊಟ್ಟು ಅವ್ನ ಬೋಟ್ನ ಅದ್ರ ಕೈಯಲ್ಲಿ ಸ್ವೀಕಾರ ಮಾಡಿದಾಗ ಅವ್ನ ಸಂತೋಷ ನೋಡ್ಬೇಕು. ತನ್ನ ಬೋಟ್ ಅದು, ತನ್ನ ಬೋಟ್ಗೆ ತಾನೇ ದುಡ್ಡು ಕೊಟ್ಟು ತೊಗೊಂಡಂಗೆ. ಇವಾಗ ಆಗ ಏನ್ ಹೇಳ್ತಾ ಇದ್ದಾನೆ, ಈ ಬೋಟ್ ನಾನ್ ಮಾಡಿದ್ದು, ಈಗ ನಾನು 2 ಸಾರಿ ನನ್ನದು, ಇದು ಒಂದು ಸಾರಿ ನಂದಲ್ಲ, ಇದೆಷ್ಟು 2 ಸಾರಿ ನಂದು ಎಂಬುದಾಗಿ. ಈ ಕಥೆಯಲ್ಲಿ ನಮ್ಮ ಕಥೆ ಕೂಡ ಅಡಕವಾಗಿದೆ. ದೇವರು ನಮ್ಮನ್ನ ಸೃಷ್ಟಿ ಮಾಡಿದ್ರು, ನಾವು ನಮ್ಮದೇ ಒಂದು ದಾರಿಯಲ್ಲಿ ಓಡೋಗ್ಬಿಟ್ಟಿದ್ವಿ, ಪಾಪದಲ್ಲಿ, ಲೋಕದ ಆಸೆಗಳಲ್ಲಿ, ಈ ಲೋಕದ ಗಾಳಿಗೆ ಬಡ್ಕೊಂಡು ಎಲ್ಲ ಹೋಗ್ಬಿಟ್ಟಿದ್ವಿ. ಬಟ್ ಯೇಸು ಕ್ರಿಸ್ತನ್ ತಿರುಗಿ ಬಂದು ತನ್ನ ಕ್ರಯವನ್ನ ಕಟ್ಟಿ ತನ್ನ ರಕ್ತವನ್ನ ಸುರಿಸಿ ಮತ್ತೆ ಆತ ನಮ್ಮನ್ನು ಕೊಂಡುಕೊಂಡಿದ್ದಾನೆ. ಆತ ನಮ್ಮ ಸೃಷ್ಟಿಕರ್ತನಾದ ದೇವರು ಮಾತ್ರವಲ್ಲ, ಆತ ನಮ್ಮ ವಿಮೋಚಕನು ಕೂಡ ಆಗಿದ್ದಾನೆ. ಹಾಲೆಲೂಯ, ಹಾಲೆಲೂಯ. ನಮ್ಮ ಜೀವಿತಗಳು ಏನಾಗಿದೆ ಗೊತ್ತಿಲ್ಲ. ಈಗ ಕ್ರಿಸ್ತನಲ್ಲಿ ಬರೋದಕ್ಕಿಂತ ಮುಂಚೆ ಈ ದಿನದವರೆಗೂ ಹಿಂದೆ ಏನೆಲ್ಲ ನಡೆದೋಗಿದ್ಯೋ, ನಮ್ಮ ಜೀವಿತದಲ್ಲಿ ಏನು ಅನಾಹುತಗಳಾಗಿದ್ದೀಯೋ, ಏನು ತಪ್ಪುಗಳು ಮಾಡಿದ್ದೀರೋ, ಏನು ತಪ್ಪುಗಳು ಆಗೋಗ್ಬಿಟ್ಟಿದ್ಯೋ, ಏನು ನೋವಲ್ಲಿ ಇದ್ದೀರೋ, ಏನು ಹಿಂಸೆಗಳ ಒಳಗಾಗಿದ್ದೀರೋ, ಏನು ಅವಮಾನಗಳಾಗಿದ್ದೀಯೋ, ಏನು ಸೋಲುಗಳಾಗಿದ್ದೋ, ಇವೆಲ್ಲ ಆಗಿದ್ರೂ ಕೂಡ ಯೇಸು ಕ್ರಿಸ್ತನು ಅವೆಲ್ಲವುಗಳಿಂದ ನಮ್ಮನ್ನು ವಿಮೋಚಿಸಲು ಶಕ್ತನಾಗಿದ್ದಾನೆ. ಆತನು ನಮ್ಮನ್ನು ತಿರುಗಿ ತನ್ನ ಕೈಗಳಲ್ಲಿ ನಮ್ಮನ್ನು ಪಡೆದುಕೊಂಡು ಹೊಸ ಕಾರ್ಯಗಳನ್ನ ಆತನು ಮಾಡಲು ಶಕ್ತನಾಗಿದ್ದಾನೆ. ಕಳೆದುಕೊಂಡಂತ ಅವಕಾಶಗಳನ್ನ, ಕಳೆದುಕೊಂಡ ಸಂಬಂಧಗಳನ್ನ, ಕಳೆದುಕೊಂಡ ಆಶೀರ್ವಾದಗಳನ್ನ, ಕಳೆದುಕೊಂಡ ಎಲ್ಲವನ್ನು ಕೂಡ, ಕಳೆದುಕೊಂಡ ಸಂತೋಷವನ್ನ, ಕಳೆದುಕೊಂಡ ಸಮಾಧಾನವನ್ನ, ಕಳೆದುಕೊಂಡ ಕರೆಯುವಿಕೆಯನ್ನ, ಕಳೆದುಕೊಂಡಂತ ಎಲ್ಲ ಆತ್ಮೀಯ ವರ್ಗಗಳನ್ನ ತಿರುಗಿ ಯೇಸು ಕ್ರಿಸ್ತನು ನಮಗೆ ತಿರುಗಿಸಲು ಶಕ್ತನಾಗಿದ್ದಾನೆ. ಹಾಲೆಲೂಯ, ಹಾಲೆಲೂಯ. ಯೇಸು ಕ್ರಿಸ್ತನಲ್ಲಿ ನಾವು ವಿಮೋಚಿಸಲ್ಪಟ್ಟಿದ್ದೇವೆ.
ಆದ್ರಿಂದ ಕಳೆದದನ್ನ ನೆನೆಸ್ಕೊಂಡು ನಾವು ಕೊರಗಬೇಕಾಗಿಲ್ಲ, ಕಳೆದದನ್ನ ನೆನೆಸ್ಕೊಂಡು ಅಳಬೇಕಾಗಿಲ್ಲ, ಕಳೆದದನ್ನ ನೆನೆಸ್ಕೊಂಡು ಆ ಒಂದು ಚಿಂತೆಗಳಲ್ಲಿ ಜೀವಿಸಬೇಕಾಗಿಲ್ಲ. ಯೇಸು ಕ್ರಿಸ್ತನು ಅವೆಲ್ಲವನ್ನು ಕೂಡ ವಿಮೋಚಿಸಲು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಆದ್ರಿಂದ ಈ ದಿನ ತೀರ್ಮಾನ ಮಾಡ್ಕೊಳ್ಬೇಕಾಗಿದೆ, ಇಂದಿನ ಯಾವುದೇ ಕಾರ್ಯಗಳನ್ನ ನನ್ನ ಜೀವಿತದಲ್ಲಿ ನಾನು ನೆನೆಸಿಕೊಂಡು ಅದನ್ನು ಕುರಿತು ಕೊರಗೋದಿಲ್ಲ, ಚಿಂತೆ ಮಾಡಲ್ಲ, ಅದರ ಬಗ್ಗೆ ನಾನು ವ್ಯಥೆಯನ್ನೇ ಪಡೋದಿಲ್ಲ ಎಂಬುದಾಗಿ ತೀರ್ಮಾನವನ್ನ ನಾವು ಮಾಡ್ಕೊಳ್ಬೇಕಾಗಿದೆ. ಹಲ್ಲೆಲೂಯಾ. ಮೂರನೇದು, ಕ್ರಿಸ್ತನಲ್ಲಿ ನಾವು ಮುದ್ರೆಯನ್ನು ಹೊಂದಿರತಕ್ಕಂಥ ಜನರಾಗಿದ್ದೇವೆ. ಹಲ್ಲೆಲೂಯಾ. ಕ್ರಿಸ್ತನಲ್ಲಿ ದೇವರು ಏನ್ ಮಾಡಿದಾರೆ ಗೊತ್ತಾ? ಪವಿತ್ರಾತ್ಮನೆಂಬ ಮುದ್ರೆಯನ್ನ ನಮ್ಮ ಮೇಲೆ ಹಾಕಿದ್ದಾನೆ. ವಿ ಆರ್ ಸೀಲ್ಡ್ by the Holy Spirit. In Christ, we are sealed by the Holy Spirit for a great inheritance. ದೇವರು ನಮಗೋಸ್ಕರ ದೊಡ್ಡ ಸ್ವಾಸ್ಥ್ಯವನ್ನ ಸಿದ್ಧ ಮಾಡಿದ್ದಾನೆ. ಹೊಸ ಆಕಾಶ, ಹೊಸ ಭೂಮಿ, ಯಾವುದೇ ನೋವು, ಕಣ್ಣೀರು, ರೋಗ, ಪಾಪ ಇಲ್ಲದ ದೊಡ್ಡ ಸ್ವಾಸ್ಥ್ಯವನ್ನ, ಬಾಧ್ಯೆಯನ್ನ ದೇವರ ಮಕ್ಕಳಿಗಾಗಿ ದೇವರು ಸೃಷ್ಟಿ ಮಾಡಿದ್ದಾನೆ. ಜನ ಯೋಚನೆ ಮಾಡ್ತಾ ಇದ್ದೀರಾ? ಈಗ ಯಾವಾಗಲೂ ಕೂಡ ಈ ಲೋಕದ ಆಶೀರ್ವಾದಗಳೇ, ಈ ಲೋಕದ ವಿಷಯಗಳೇನು ಮನಸ್ಸಲ್ಲಿದ್ರೆ ನೀವು ಪರಲೋಕದ ವಿಷಯಗಳನ್ನ ಅನುಭವಿಸೋದಕ್ಕೆ ಸಾಧ್ಯ ಇಲ್ಲ. ಎಲ್ಲದಕ್ಕಿಂತ ಹೆಚ್ಚಾದ ಆಶೀರ್ವಾದ ಮರ್ತೆ ಪರಲೋಕ ಇದೆಯಾ ಅಂದ್ರೆ ಜ್ಞಾಪನ ಇದೆಯಾ ನಿಮಗೆ? ನೀವು ರಕ್ಷಣೆ ಹೊಂದಿರೋದೆಲ್ಲ ಕೇವಲ ಈ ಲೋಕದ ಬಗ್ಗೆನೇ ಅನ್ಕೊಂಡ್ಬಿಟ್ಟಿದ್ದೀರಾ? ಪರಲೋಕದ ಬಗ್ಗೆ ಯೋಚನೆ ಮಾಡಿ ನೋಡಿ. ಆವಾಗ ನಮ್ಮ ಹೃದಯದಲ್ಲಿ ಸಮಾಧಾನ ಉಂಟಾಗತ್ತೆ, ಸಂತೋಷ ಉಂಟಾಗತ್ತೆ. ಹಲ್ಲೆಲೂಯಾ. ಇಲ್ಲಿ ಆ ಒಂದು ಸ್ವಾಸ್ಥ್ಯವು ದೇವರು ನಮಗೆ ಸಿದ್ಧ ಮಾಡಿರೋದ್ರಿಂದ ಈಗ ನಮ್ಗೆ ಏನ್ ಮಾಡಿದ್ದಾನೆ? ಗಾಡ್ ಹ್ಯಾಸ್ ಸೀಲ್ಡ್ ಅಸ್. ನಿಮ್ಮ ಮೇಲೆ ಒಂದು ಸೀಲ್ ಇದೆ, ಎಲ್ಲರ ಮೇಲೆ ಕೂಡ. ಆ ದಿನಗಳಲ್ಲಿ ಸೀಲ್ ಇಸ್ ವೆರಿ ಇಂಪಾರ್ಟೆಂಟ್. ಆ ಸೀಲ್ ಯಾವ ರೀತಿ ಇರುತ್ತೆ ಅಂದ್ರೆ, ಒಬ್ಬ ಅರಸನ ಕೈಯಲ್ಲಿ ಉಂಗುರ ಇರ್ತಾ ಇತ್ತು. ಆ ಉಂಗುರದ ಮೇಲೆ ಆತನ ಇಮೇಜ್ ಇರ್ತಾ ಇತ್ತು. ಅದನ್ನ ಹಾಟ್ ವ್ಯಾಕ್ಸ್ ಮೇಲೆ ಇಟ್ಟು ಡಾಕ್ಯುಮೆಂಟ್ಸ್ ಮೇಲೆ ಸೈನ್ ಮಾಡ್ತಾ ಇದ್ರು. ಆಗ ಈ ರಾಜನ ಮುದ್ರೆ ಅಂದಾಗ ಎಲ್ಲರೂ ಕೂಡ ಅದನ್ನ ಪಾಲಿಸಲೇಬೇಕು. ನಿಮಗೆ ನೆನಪಿರಬೇಕು, ದಾನಿಯೇಲನ್ನ ಸಿಂಹದ ಬೋನಿನಲ್ಲಿ ಹಾಕಿದಾಗ ಅದ್ಮೇಲೆ ಕಲ್ಲು ಹಾಕಿದಾಗ ಅದ್ರ ಮೇಲೆ ಏನಾಗ್ತಾರೆ? ಅರಸನ ಮುದ್ರೆನ ಹಾಕ್ತಾರೆ. ಯೇಸು ಕ್ರಿಸ್ತನ ಸಮಾಧಿ ಮೇಲೆ ಇಟ್ಟು ಕಲ್ಲನ್ನು ಹಾಕಿದಾಗ ಆ ಸಮಾಧಿಯ ಕಲ್ಲಿನ ಮೇಲೆ ಏನಾಗ್ತಾರೆ? ಆ ಒಂದು ರೋಮಾ ಸರ್ಕಾರದ ಮುದ್ರೆ ಹಾಕ್ತಾರೆ. ಅದನ್ನ ಮುಟ್ಟೋ ಅಂತ ಧೈರ್ಯ ಯಾರಿಗೂ ಇರೋದಿಲ್ಲ. ಯಾರು ಮುಟ್ಟಿದ್ರು ಕೂಡ ಅವ್ರನ್ನ ಸುಮ್ಮನೆ ಬಿಡಲ್ಲ, ಸಾಯಿಸ್ಬಿಡ್ತಾರೆ. ಸೊ ಮುದ್ರೆ ಅನ್ನೋದು ಇಟ್ಸ್ ಎ ಸೈನ್ ಆಫ್ ಪವರ್, ಅಥಾರಿಟಿ, ಓನರ್ಶಿಪ್, ಶಕ್ತಿ, ಅಧಿಕಾರ ಆಗೋದು ಯಾರ್ದು ಎಂಬುದಾಗಿ ತಿಳಿಸತಕ್ಕಂಥ ವಿಷಯ. ಆ ದಿನಗಳಲ್ಲಿ ಮುದ್ರೆಗೆ ಎಷ್ಟು ಶಕ್ತಿ ಇದೆ ಅಂತ ಅರ್ಥ ಮಾಡ್ಕೊಳ್ಬೇಕಂದ್ರೆ, ಅಲೆಕ್ಸಾಂಡರ್ನ ಒಬ್ಬ ರಾಯಭಾರಿಯ ಒಂದು ಕಥೆ ನಾವು ಕೇಳಬೇಕು. ಆಗ ನಮ್ಗೆ ಅರ್ಥ ಆಗುತ್ತೆ ಮುದ್ರೆಲಿರೋ ಶಕ್ತಿ ಏನಂತ. ಒಂದು ದಿನ ಈ ಗ್ರೀಕ್ ಎಂಪರರ್ ಅಲೆಕ್ಸಾಂಡರ್ ತನ್ನ ಒಂದು ರಾಯಭಾರಿಯನ್ನ ಐಗುಪ್ತ ದೇಶಕ್ಕೆ ಕಳಿಸ್ಕೊಡ್ತಾನೆ. ಆ ಅರಸನೊಟ್ಟಿಗೆ ಮಾತನಾಡಿಕೊಂಡು ಆ ಒಂದು ಸಂದೇಶವನ್ನ ತಿಳಿಸ್ಬಿಟ್ಟು ಬಾ ಎಂಬುದಾಗಿ ಈ ಅಲೆಕ್ಸಾಂಡರ್ ಅರಸನು ಒಬ್ಬ ತನ್ನ ವ್ಯಕ್ತಿಯನ್ನ ಎಲ್ಲಿ ಕಳಿಸ್ಕೊಡ್ತಾ ಇದ್ದಾನೆ? ಐಗುಪ್ತ ದೇಶಕ್ಕೆ ಕಳಿಸ್ಕೊಡ್ತಾ ಇದ್ದಾನೆ. ಒಬ್ಬ ವ್ಯಕ್ತಿ ಹೋಗ್ತಾ ಇದ್ದಾನೆ ಐಗುಪ್ತ ದೇಶಕ್ಕೆ. ಯಾವುದೇ ಆರ್ಮಿ ಇಲ್ಲ, ಸೈನ್ಯ ಇಲ್ಲ, ಯಾವುದೇ ಆಯುಧ ಇಲ್ಲ. ಆತನ ಇರೋದು ಒಂದೇ ವಿಷಯ, ಏನದು? ಸೀಲ್, ಮುದ್ರೆ. ಅಲ್ಲೋಗಿ ಐಗುಪ್ತ ಅರಸನ ಮುಂದೆ ನಿಂತ್ಕೊಳ್ತಾ ಇದ್ದಾನೆ. ಆ ಅರಸನ ಹಿಂದೆ ದೊಡ್ಡ ಸೈನ್ಯವೇ ನಿಂತಿದೆ. ಆ ಅರಸನ ಮುಂದೆ ನಿಂತ್ಕೊಂಡು ಹೇಳ್ತಾ ಇದ್ದಾನೆ ಧೈರ್ಯವಾಗಿ, ಇದು ಅಲೆಕ್ಸಾಂಡರ್ ನಿಮಗೆ ತಿಳಿಸಕ್ಕೆ ಒಂದು ಸಂದೇಶ ಕೊಡ್ತಾ ಇದ್ದಾನೆ. ಅದೇನಂದ್ರೆ, ಆತನಿಗೆ ವಿರುದ್ಧವಾಗಿ ಮಾಡ್ತಾ ಇರೋ ಎಲ್ಲಾ ಕಾರ್ಯಗಳನ್ನ ನೀನು ಈಗಲೇ ನಿಲ್ಲಿಸ್ಬೇಕು ಎಂಬುದಾಗಿ ಹೇಳ್ತಾ ಇದ್ದಾನೆ. ಊಹೆ ಮಾಡ್ಕೊಳ್ಳಿ, ಒಬ್ಬ ಆರ್ಡಿನರಿ ವ್ಯಕ್ತಿ ಅವ್ರ ದೇಶಕ್ಕೆ ಹೋಗಿ ಅವ್ರ ಅರಸರ ಮುಂದೆ ನಿಂತ್ಕೊಂಡು ಸೈನ್ಯ ಹಿಂದೆ ನಿಂತಿದೆ, ಆತನ ವಾರ್ನ್ ಮಾಡ್ತಾ ಇದ್ದಾನೆ. ಅದಕ್ಕೆ ಈ ಅರಸನು ಗೊತ್ತು ಈ ಅಲೆಕ್ಸಾಂಡರ್ ಕಳಿಸಿರೋ ವ್ಯಕ್ತಿ ಎಂಬುದಾಗಿ, ಮುದ್ರೆ ನೋಡಿದ್ದಾನೆ. ಆತನ ಹೇಳ್ತಾನೆ ರಾಯಭಾರಿಗೆ, ನನಗೆ ಸ್ವಲ್ಪ ಸಮಯ ಕೊಡು, ಯೋಚನೆ ಮಾಡಿ ಹೇಳ್ತೀನಿ ಅಂತ. ಯಾಕಂದ್ರೆ ಎಲ್ಲರ ಮುಂದೆ ಅವಮಾನ ಆಗುತ್ತೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಸ್ವಲ್ಪ ಸಮಯ ಕೂಡ ಆಮೇಲೆ ಹೇಳ್ತೀನಿ ಎಂಬುದಾಗಿ. ಅದಕ್ಕೆ ರಾಯಭಾರಿ ಏನ್ ಮಾಡ್ತಾನೆ ಗೊತ್ತಾ? ಅವ್ರು ನಿಂತಿರೋ ಜಾಗದಲ್ಲೇ ಆ ಮಣ್ಣಿನ ಮೇಲೆ ಒಂದು ದೊಡ್ಡ ಸರ್ಕಲ್ ಹಾಕ್ತಾನೆ. ಸರ್ಕಲ್ ಹಾಕ್ಬಿಟ್ಟು ಹೇಳ್ತಾ ಇದ್ದಾನೆ, ನಿನ್ನ ಡಿಸಿಷನ್ ನೀನು ಹೇಳ್ದೆ ಆ ಸರ್ಕಲ್ ಹಿಂದೆ ಆಚೆನೆ ಬರಂಗಿಲ್ಲ ಅಂತ. ಆವಾಗ ಈ ಅರ್ಥ ಹೇಳ್ತಾನೆ, ಹೋಗಿ ಹೇಳು ಅಲೆಕ್ಸಾಂಡರ್ ಅರಸನಿಗೆ ಆತನ ಒಂದು ಮನವಿಯನ್ನು ಒಪ್ಕೊಂಡಿದ್ದೇನೆ ಎಂಬುದಾಗಿ. ಇದರಿಂದ ಏನ್ ಅರ್ಥ ಆಗ್ತಾ ಇದೆ ನಿಮಗೆ? ಆ ಮುದ್ರೆ ಇರತಕ್ಕಂಥ ಪವರ್, ಆ ಒಂದು ಪವಿತ್ರಾತ್ಮನ ಮುದ್ರೆಯು ನಿಮ್ಮ ಮೇಲಿದೆ. ಹಲ್ಲೆಲೂಯಾ. ಅದು ನೀವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಯಾವಾಗ ಮುದ್ರೆ ನಿಮ್ಮ ಮೇಲಿದೆಯೋ, ಈ ಲೋಕದ ಶಕ್ತಿಗಳು, ಸೈತಾನನ ಶಕ್ತಿಗಳು, ದುರಾತ್ಮಗಳ ಶಕ್ತಿಗಳು ಯಾವುದು ಕೂಡ ನಿಮ್ಮ ಮೇಲೆ ಕಾರ್ಯ ಮಾಡಕ್ಕೆ ಸಾಧ್ಯ ಇಲ್ಲ. ಅವುಗಳ ಕುರಿತು ಭಯ ಪಡಬೇಕಾಗಿಲ್ಲ. ಈ ಲೋಕದ ಯಾವುದೇ ವಿಷಯಗಳಿಗೆ ಭಯ ಪಡಬೇಕಾಗಿಲ್ಲ. ಯು ಕ್ಯಾರಿ ದ ಸೀಲ್ ಆಫ್ ದಿ ಆಲ್ಮೈಟಿ ಗಾಡ್.
ಪವಿತ್ರಾತ್ಮನ ಮುದ್ರೆಯನ್ನ ನೀವು ಹೊಂದ್ಕೊಂಡಿದ್ದೀರಾ. ಕ್ರಿಸ್ತನಲ್ಲಿ ನೀವು ಆ ಮುದ್ರೆಯನ್ನ ನೀವು ಹೊಂದ್ಕೊಂಡಿದ್ದೀರಾ. ಹಾಲೆಲೂಯ, ಹಾಲೆಲೂಯ. ಯು ಬಿಲಾಂಗ್ ಟು ಗಾಡ್. ಅದ್ರ ಮುಖಾಂತರ ದೇವ್ರು ಏನ್ ಹೇಳ್ತಾ ಇದ್ರೆ, ನೀವು ನನಗೆ ಸ್ವಂತ. ಅರಸನ ತನ್ನ ಎಲ್ಲಾ ಒಂದು ಅಮೂಲ್ಯವಾದ ವಸ್ತುಗಳ ಮೇಲೆ ಆತನ ಸೀಲ್ ಇರ್ತಾ ಇತ್ತು. ಎಲ್ಲರೂ ಕೂಡ ಗೊತ್ತಾಗ್ತಾ ಇತ್ತು ಇದು ಅರಸಂದು ಎಂಬುದಾಗಿ. ಸೊ ನಿಮ್ಮ ಮೇಲೆ ಸೀಲ್ ಇದೆ ಅಂದ್ರೆ ಅರ್ಥ ಏನಂದ್ರೆ, ಒಂದು, ನಿಮ್ಮನ್ನು ಯಾರು ಮುಟ್ಟೋ ಅಧಿಕಾರ ಯಾರಿಗಿಲ್ಲ ಎಂಬುದಾಗಿ. ಎರಡನೇದು, ನೀವು ದೇವರಿಗೆ ಸ್ವಂತ ಎಂಬುದಾಗಿ. ನೀವು ದೇವರಿಗೆ ಸ್ವಂತವಾದಾಗ ನಿಮ್ಮ ಅಗತ್ಯಗಳನ್ನ ದೇವರು ಸಂಧಿಸದೇ ಇರಕ್ಕೆ ಸಾಧ್ಯನಾ? ನಿಮ್ಮನ್ನೆಲ್ಲ ನೋಡ್ಕೊಳ್ದಿರಕ್ಕೆ ಸಾಧ್ಯನಾ? ನಿಮ್ಗೆ ಯಾವ್ದಾರ ಕೇಡನ್ನ ಬರಕ್ಕೆ ದೇವ್ರು ಬಿಡ್ತಾರ? ಆ ಐಗುಪ್ತ ಅರಸನಿಗೆ ಗೊತ್ತಿತ್ತು, ಈ ಒಂದು ರಾಯಭಾರಿನ ಮುಟ್ಟಿದ್ರೆ ಯಾರನ್ನ ಮುಟ್ಟದಂಗೆ? ಅಲೆಕ್ಸಾಂಡ್ರನ ಮುಟ್ಟದಂಗೆ. ಅಲೆಕ್ಸಾಂಡ್ರನ ಮುಟ್ಟಿದ್ರೆ ಸುಮ್ಮನೆ ಬಿಡ್ತಾನ ಅವನು? ಅವ್ರಿಗೆ ಅಷ್ಟು ಭಯ ಇರಬೇಕಂದ್ರೆ ಈ ಲೋಕದ ದೆವ್ವಗಳು, ಭೂತಗಳು ಅಲ್ಲಿ ಎಷ್ಟು ಭಯ ಇರಬೇಕು. ನಮ್ಮನ್ನು ನೋಡಿ ನಾವೆದಿರ್ಬೇಕು, ಅವ್ರು ನೋಡಿ ನಾವೆದಿರೋದಲ್ಲ. ಅನೇಕ ಪಾಸ್ಟೇ ಬೈಬಿಟ್ಟು ಮನೇಲಿ ಏನೋ ನಡೀತಾ ಇದೆ, ಪ್ರಾರ್ಥನೆ ಮಾಡಿ ಪಾಸ್ಟೇ. ಈ ಮನೆ ಇನ್ನೊಂದು ಮನೆಗೆ ಓಡ್ತೀರಾ, ಅಲ್ಲೂ ಅವುಗಳೇ ಇರ್ತವೆ. ಆ ಮನೆ ಇನ್ನೊಂದು ಮನೆಗೆ ಓಡ್ತೀರ, ಅಲ್ಲೂ ಅವುಗಳೇ ಇರ್ತವೆ. ನೀವೆಲ್ಲಿ ಕಾಲಿಡ್ತಿರೋ ಅವುಗಳಲ್ಲಿ ನಿಮ್ಮನ್ನು ಬಿಟ್ಟು ಓಡಬೇಕು. ಹಾಲೆಲೂಯ, ಹಾಲೆಲೂಯ. ಅಲ್ಲಿ ಯಾರಿದ್ರೋ ಏನ್ ಮಾಡಿದ್ರೋ ಅದು ಅಗತ್ಯ ಇಲ್ಲ. ನೀವು ಕಾಲಿಟ್ಟ ಮೇಲೆ ಕ್ಲಿಯರ್ ಆಗ್ಬಿಡ್ಬೇಕು ಅದು. ಯಾಕೆ? ದೇವರ ಮುದ್ರೆಯನ್ನ ನೀವು ಹೊಂದ್ಕೊಂಡಿದ್ದೀರಾ. ಸೊ ಕ್ರಿಸ್ತನಲ್ಲಿ ನಾವೇನಾಗಿದ್ದೇವೆ? ಆರಿಸಲ್ಪಟ್ಟಿದ್ದೇವೆ. ಕ್ರಿಸ್ತನಲ್ಲಿ ನಾವು ಆರಿಸಲ್ಪಟ್ಟಿದ್ದೇವೆ. ಕ್ರಿಸ್ತನಲ್ಲಿ ಏನಾಗಿದ್ದೇವೆ? ವಿಮೋಚಿಸಲ್ಪಟ್ಟಿದ್ದೇವೆ. ಕ್ರಿಸ್ತನಲ್ಲಿ ಮುದ್ರೆ ಹೊಂದಿದ ಜನರಾಗಿದ್ದೇವೆ.